Good evening, everyone. All of you. Namaskara. Give me a minute. Yes. A very warm evening, Pratiyobbargu. Inform your friends the class has started. Class live ಇದೆ ಅಂತ ಎಲ್ಲರಿಗೂ ಸಹ ಹೇಳಿ. ರಂಗಮ್ಮ ಅವರಿಗೆ, ಗೆದಣ್ಣ ಅವರಿಗೆ ವೆರಿ ಗುಡ್ ಈವ್ನಿಂಗ್. ಇನ್ನು ಯಾರು ಕ್ಲಾಸಿಗೆ ಜಾಯಿನ್ ಆಗಿಲ್ಲ. ಓಕೆ, ಬಿಫೋರ್ ಐ ಬಿಗಿನ್ ದ ಕ್ಲಾಸ್, ವಾಯ್ಸ್ ಆಡಿಯೋ ವಿಡಿಯೋ ಕ್ಲಿಯರ್ ಇದೆಯಾ ಅಂತ ಒಂದು ಸರ್ತಿ ಹೇಳ್ತೀರಾ? ಆಡಿಯೋ ಆ್ಯಂಡ್ ವಿಡಿಯೋ, ಇಸ್ ಇಟ್ ಕ್ಲಿಯರ್? ಎಸ್, ಥ್ಯಾಂಕ್ ಯು ಫಾರ್ ಕನ್ಫರ್ಮಿಂಗ್. ಒಂದು 2 minutes ವೇಟ್ ಮಾಡೋಣ, ಬೇರೆಯವರು ಸಹ ಜಾಯಿನ್ ಆಗಲಿ. ದೇರ್ ಆರ್ ವೆರಿ ಲೆಸ್ ಪಾರ್ಟಿಸಿಪೆಂಟ್ಸ್ ಟುಡೇ. Why nobody has joined the class? ಭಾಳ ಕಡಿಮೆ ಇದ್ದೀರಾ? What happened? Very good evening. I'm just waiting for students to join. ತುಂಬ ಕಡಿಮೆ ಇದ್ದಾರೆ. Okay, let's just join. It's already 6:20. 5 minutes we have waited. Yes, a very good evening. ಎಲ್ಲರಿಗೂ ಸಹ ಶುಭ ಸಂಜೆ. ನಿನ್ನೆ ಕ್ಲಾಸ್ನಲ್ಲಿ ಅಜೆಕ್ಟಿವ್ಸ್ ನೋಡಿದ್ದೀವಿ. ಅಜೆಕ್ಟಿವ್ಸ್ನ ಫಾರ್ಮ್ಸ್ ನೋಡಿದ್ದೀವಿ ಅಷ್ಟೇ. ಇವತ್ತು ನಾವು ಅಜೆಕ್ಟಿವ್ನ ಟೈಪ್ಸ್ ಕಂಟಿನ್ಯೂ ಮಾಡೋಣ. ವೆರಿ ಗುಡ್ ಈವ್ನಿಂಗ್ ನಿಮಗೂ ಸಹ. ಆ್ಯಂಡ್ ಆಲ್ ಆಫ್ ಯು, ವೆಲ್ಕಮ್ ಟು ಲರ್ನ್ ಆನ್ಲೈನ್ಸ್ ಜನರಲ್ ಇಂಗ್ಲೀಷ್ ಕ್ಲಾಸಸ್. ಆ್ಯಂಡ್ ಇಲ್ಲಿ ನಿಮಗೆ ಬರೀ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಅಲ್ಲ, ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಯೂಸ್ ಆಗೋ ರೀತಿಯಲ್ಲಿ ಇಂಗ್ಲೀಷ್ ಕ್ಲಾಸಸನ್ನು ಮಾಡಿಕೊಡ್ತೀವಿ. ಆ್ಯಂಡ್ ಆಲ್ಸೋ ರಿಮೆಂಬರ್, ವಿ ಆರ್ ಎಟ್ ಅಬ್ಜೆಕ್ಟಿವ್ಸ್. ಸೊ ನಾವು ವರ್ಬು, ಆಮೇಲೆ ನಾವು ಆರ್ಟಿಕಲ್ಸನ್ನು ಮುಗಿಸಿ ಅಬ್ಜೆಕ್ಟಿವ್ಸಲ್ಲಿ ಇದ್ದೀವಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಆ್ಯಸ್ ಯೂಶ್ವಲ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೂ ಅಥವಾ ಇನ್ ಬಿಟ್ವೀನಲ್ಲಿ ಆಗಿರ್ಬೋದು, ಅಥವಾ ಎಟ್ ದ ಎಂಡ್ ಕೂಡ ನೀವು ನನ್ನನ್ನು ಪ್ರಶ್ನೆ ಮಾಡ್ತಾ ಹೋಗಬಹುದು. ದೆರ್ ಇಸ್ ನಥಿಂಗ್ ರಾಂಗ್ ಇನ್ ಕ್ವೆಶ್ಚನಿಂಗ್ ಮೀ ಇನ್ ಬಿಟ್ವೀನ್. ನಾನು ಖಂಡಿತವಾಗ್ಲೂ ಚಾಟ್ಸ್ ನೋಡ್ತಾ ಇರ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಎಕ್ಸಾಂಪಲು, ನಿಮ್ಮ ಪಾರ್ಟಿಸಿಪೇಷನ್ ಕೂಡ ಹಾಗೇ ಮುಖ್ಯ ಆಗುತ್ತೆ ಕ್ಲಾಸ್ಗೆ. ಓಕೆನಾ? ಎಸ್, ಸಾರಿ.
ನಾವು ಲೆಟ್ಸ್ ಜಸ್ಟ್ ಬಿಗಿನ್. ಸೊ ನಾವು ನಿನ್ನೆ ಅಬ್ಜೆಕ್ಟಿವ್ಸಲ್ಲಿ ಏನೇನನ್ನು ನೋಡಿದ್ವಿ, ವಿ ಹ್ಯಾಡ್ ಸೀನ್ ಫಾರ್ಮ್ಸ್. ಸೊ 3 ಫಂಕ್ಷನ್ಸನ್ನು ನೋಡಿದ್ವಿ ಅಬ್ಜೆಕ್ಟಿವ್ದು. ಯಾವ್ದು ಒಂದು ದ್ಯಾಟ್ ಈಸ್ ಯೂಸ್ಡ್ ವಿತ್ ನೌನ್ ಆ್ಯಂಡ್ ಪ್ರನೌನ್. ನೌನು ಮತ್ತು ಪ್ರನೌನಿನ ಡಿಸ್ಕ್ರಿಪ್ಷನ್ಗೆ ಬಳಸ್ಕೊಳ್ತೀನಿ, ಹಾಗೆ ಯುನೀಕ್ ವರ್ಡ್ಸ್ಗೆ ಬಳಸ್ಕೊಳ್ತೀನಿ. ಅದಾದಮೇಲೆ ಇಂಡಿವಿಜುವಲ್ ಕ್ವಾಂಟಿಫೈಯಿಂಗ್ ಇಂಡಿವಿಜುವಲ್ಸ್ನ ವ್ಯಕ್ತಿಗಳನ್ನು ಇಷ್ಟು ಅಷ್ಟು ಅಂತ ಹೇಳೋದಕ್ಕೆ, ಕೌಂಟ್ ಅನ್ಕೌಂಟ್ ಮಾಡೋದಕ್ಕೆ ನಾನು ಅಬ್ಜೆಕ್ಟಿವ್ಸ್ನ ಬಳಸ್ಕೊಳ್ತಾ ಹೋಗ್ತೀನಿ. ಅದಾದಮೇಲೆ ವಿ ಸಾ 3 ಫಾರ್ಮ್ಸ್ ಆಫ್ ಅಬ್ಜೆಕ್ಟಿವ್. 3 ಫಾರ್ಮ್ಸನ್ನು ನೋಡಿದ್ವಿ. 3 ಫಾರ್ಮ್ಸಲ್ಲಿ ಯಾವ್ಯಾವ ಫಾರ್ಮ್ಸನ್ನು ನೋಡಿದ್ವಿ, ವಿ ಹ್ಯಾವ್ ಸೀನ್ ಪಾಸಿಟಿವ್, ಸೂಪರ್ಲೇಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್. ಪಾಸಿಟಿವ್ ಅಂದರೆ ಬೇಸ್ ಫಾರ್ಮ್ ಆಫ್ ಅಬ್ಜೆಕ್ಟಿವು, ಕಂಪ್ಯಾರಿಟಿವ್ ಅಂದರೆ ಎರಡರ ನಡುವಿನಲ್ಲಿ ಯಾವುದು, ಅಂದರೆ ಇದೆರಡರ ನಡುವೆ ಯಾವುದು ಉತ್ತಮ, ಯಾವುದು ಕೆಳಗೆ ಅಂತ ನೋಡೋದು. ಅದಾದಮೇಲೆ ಸೂಪರ್ಲೇಟಿವು, ಇದೆರಡರಲ್ಲಿ ಯಾವುದು ಮೇಲು, ಯಾವುದು ಕೀಳು ಅಂತ ನೋಡೋದು ಇಸ್ ಸೂಪರ್ಲೇಟಿವ್. ಸೊ ವಿ ಹ್ಯಾವ್ ಸೀನ್ these 3 forms. So now we will be continuing with types. So ಈಗ ನಾವು ಟೈಪ್ಸ್ನಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಟೈಪ್ ಆಫ್ ಅಬ್ಜೆಕ್ಟಿವ್, ಮೊದಲನೇ ಟೈಪ್ ಆಫ್ ಅಬ್ಜೆಕ್ಟಿವ್. ದೇರ್ ಆರ್ ವೆರಿ ಲೆಸ್ ಪಾರ್ಟಿಸಿಪೆಂಟ್ಸ್ ಟುಡೇ. ವಾಟ್ ಇಸ್ ರಾಂಗ್? ಸೊ ಏನು ನಾನು ಕ್ಲಾಸ್ ಮಾಡ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ, ಅಥವಾ ವಾಟ್ ಇಸ್ ಹ್ಯಾಪನಿಂಗ್? ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ಇಟ್ ಇನ್ ದ ಚಾಟ್ ಆಲ್ಸೋ, ಫೈನ್. ಸೊ ಟೈಪ್ಸ್ ಆಫ್ ಅಬ್ಜೆಕ್ಟಿವ್ಸಲ್ಲಿ ಪಾಸೆಸಿವ್ ಅಬ್ಜೆಕ್ಟಿವ್. ಸೊ ನಾವು ಪ್ರನೌನ್ ಮಾಡುವಾಗ ವಿ ಹ್ಯಾಡ್ ಸೀನ್ ಅ ವೆರಿ ಬಿಗ್ ಟೇಬಲ್. ಒಂದು ಟೇಬಲನ್ನು ನೋಡಿದ್ವಿ. ಆ ಟೇಬಲನ್ನು ನೀವು ಮಗಪ್ ಮಾಡಿ ಅಂತಲೂ ಹೇಳಿದೆ, ಅಥವಾ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಸಹ ಹೇಳಿದೆ. ವಿಚ್ ಆರ್ ದೋಸ್ ಟೇಬಲ್ಸ್? ದೋಸ್ ಆರ್ ಯೋರ್ ಏನೇನಿತ್ತು ಅದರಲ್ಲಿ? ಸಬ್ಜೆಕ್ಟ್ ಇತ್ತು, ಆಬ್ಜೆಕ್ಟ್ ಇತ್ತು, ಪೊಸೆಸಿವ್ ಪ್ರನೌನ್ ಇತ್ತು, ಪೊಸೆಸಿವ್ ಅಬ್ಜೆಕ್ಟಿವ್ ಇತ್ತು. ಅದಾದಮೇಲೆ ಮತ್ತೆ ನಾವು ರಿಫ್ಲೆಕ್ಟಿವ್ ಪ್ರನೌನನ್ನು ನೋಡಿದ್ದೀವಿ. ಯಾವುದಿದೆಲ್ಲ? ಐ, ಮೀ, ನೆಕ್ಸ್ಟು ಮೈ, ಮೈನ್, ಆಮೇಲೆ ದ ನೆಕ್ಸ್ಟ್ ಒನ್ ಈಸ್ ಮೈಸೆಲ್ಫ್. ಸೊ ಇದು ಎಷ್ಟನ್ನು ಫಾರ್ಮ್ಸ್ ನೋಡಿದ್ದೀವಿ. ಹಿ, ಶಿ, ಇಟ್ ಎಲ್ಲದನ್ನು ನೋಡಿದ್ದೀವಿ. ದೇ, ದೆಮ್, ಅಸ್, ವಿ, ಆರ್ಸ್ ಇವೆಲ್ಲ ನೋಡಿದ್ದೀವಲ್ವ. ಸೊ ಅದರಲ್ಲಿ ನಾವು ಒಂದು ಬ್ಲಾಕನ್ನು ಮಾತ್ರ ವಿ ಆರ್ ಗೋಯಿಂಗ್ ಟು ಟೇಕ್, ದ್ಯಾಟ್ ಈಸ್ ಪೊಸೆಸಿವ್ ಅಬ್ಜೆಕ್ಟಿವ್. ಪೊಸೆಸಿವ್ ಅಬ್ಜೆಕ್ಟಿವ್ ಮಾತ್ರ ತಗೊಳ್ತೀವಿ, ವಿಚ್ ಇಸ್ ಅಗೇನ್ ಅ ಟೈಪ್ ಆಫ್ ಅಬ್ಜೆಕ್ಟಿವ್ ಆಲ್ಸೋ. ಸೊ ಯಾವುದು? ವಿಚ್ ಆರ್ ಯುವರ್ ಪೊಸೆಸಿವ್ ಅಬ್ಜೆಕ್ಟಿವ್ಸ್? ಸೊ ಸಿ ಹಿಯರ್. The first thing is, just like possessive pronoun, these are used to show the possession of the quality. So ಒಂದು ಸಬ್ಜೆಕ್ಟಿನ ಕ್ವಾಲಿಟಿಯನ್ನು ತಿಳಿಸೋದಕ್ಕೆ ನಾವು ಈ ಪೊಸೆಸಿವ್ ಅಬ್ಜೆಕ್ಟಿವ್ನ ಬಳಸ್ಕೊಳ್ತೀವಿ. ಪ್ರನೌನ್ ಹೇಗೆ ಕೆಲಸ ಮಾಡುತ್ತೋ ಪೊಸೆಸಿವ್ ಅಬ್ಜೆಕ್ಟಿವು ಹಾಗೇ ಕೆಲಸ ಮಾಡುತ್ತೆ. ಪ್ರನೌನ್ ಹಾಗೆ ಕೆಲಸ ಮಾಡುತ್ತೆ? ಇಟ್ ಈಸ್ ಗೋಯಿಂಗ್ ಟು ರೀಪ್ಲೇಸ್. ಪೊಸೆಸಿವ್ ಅಬ್ಜೆಕ್ಟಿವ್ ಈಸ್ ಆಲ್ಸೋ ಗೋಯಿಂಗ್ ಟು ರೀಪ್ಲೇಸ್ ದ ಕ್ವಾಲಿಟಿ. ಸೊ ಒಬ್ಬ ವ್ಯಕ್ತಿಯ ಕ್ವಾಲಿಟಿ ಅಥವಾ ಒಂದು ಸಿಚುಯೇಷನ್ನ ಕ್ವಾಲಿಟಿನ ತಿಳಿಸೋದಕ್ಕೆ ವಿ ಗೋಯಿಂಗ್ ಟು ಯೂಸ್ ದೀಸ್ ಪೊಸೆಸಿವ್ ಅಬ್ಜೆಕ್ಟಿವ್ಸ್. ಸೊ ಅದರಲ್ಲಿ ಎಕ್ಸಾಂಪಲ್ಸ್ ಯಾವ್ದ್ಯಾವ್ದಿದೆ ನೋಡಿ. ಹಿಸ್, ಹರ್, ಮೈನಲ್ಲ ಬರೀ ಮೈ, ದೇರ್, ಯೋರ್, ಇಟ್ಸ್. ಸೊ ಇದಿಷ್ಟೂ ಸಹ ನನ್ನ ಪೊಸೆಸಿವ್ ಅಬ್ಜೆಕ್ಟಿವ್ ಆಗಿ ಇರುತ್ತೆ. ಸೊ ಟು ಬಿಲ್ಡ್ ಸೆಂಟೆನ್ಸಸ್ ಫಾರ್ ದಿಸ್, ಇಟ್ ಈಸ್ ಹಿಸ್ ಡ್ಯೂಟಿ ಟು ಕಾಲ್ ಎವ್ರಿ ಒನ್. ಅದು ಅವನ ಕೆಲಸ ಎಲ್ಲರನ್ನೂ ಕರೆಯುವುದು. ಸೊ ಅದು ಅವನ ಕೆಲಸ. ಯಾವುದು? ದಿಸ್ ಈಸ್ ಮೈ ಸಬ್ಜೆಕ್ಟ್, ಬಟ್ ದಿಸ್ ಈಸ್ ಮೈ ಇಂಪಾರ್ಟೆನ್ಸ್. ಇದು ನನ್ನ ಇಂಪಾರ್ಟೆನ್ಸ್, ಕ್ವಾಲಿಟಿನ ಹೇಳ್ತಿದೆ. ಅದು ಅವನ ಕೆಲಸ. ಯಾವುದು? ಡ್ಯೂಟಿ ಬಂದು ವರ್ಬು, ಇಟ್ ಬಂದು ಸಬ್ಜೆಕ್ಟು, ಹಿಸ್ ಬಂದು ಇಲ್ಲಿ ಪೊಸೆಸಿವ್ ಅಬ್ಜೆಕ್ಟಿವ್. ಅರ್ಥ ಆಯ್ತಾ? ಸೊ ಯು ಗೋಯಿಂಗ್ ಟು ಗಿವ್ ದಿಸ್ ಪೊಸೆಸಿವ್ ಅಬ್ಜೆಕ್ಟಿವ್. ಅದು ಅವನ ಕೆಲಸ, ಎಲ್ಲರನ್ನೂ ಕರೆಯುವುದು. ಸರಿನಾ? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ರೈಟ್. ಸೊ ಸಬ್ಜೆಕ್ಟ್ ಬೇರೆ ಆಗಿರುತ್ತೆ. ಜಸ್ಟ್ ಬಿಕಾಸ್ ಈ ಪ್ರನೌನ್ಸ್ ಇರುತ್ತೆ ಅಂದ್ಬಿಟ್ಟು ಇದೇ ನಿಮ್ಮ ಸಬ್ಜೆಕ್ಟ್ ಆಗಿರೋದಿಲ್ಲ. ಓಕೆನಾ? ಇದು ನಿಮ್ಮ ಅಬ್ಜೆಕ್ಟಿವ್ ಆಗಿಯೇ ಬಳಕೆ ಆಗ್ತಾ ಇರುತ್ತೆ. ಇಟ್ ಈಸ್ ನೆವರ್ ಗೋಯಿಂಗ್ ಟು ಬಿಕಮ್ ಯೋರ್ ಸಬ್ಜೆಕ್ಟ್. ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಬಿ ಯೋರ್ ಅಬ್ಜೆಕ್ಟಿವ್. ಪ್ಲೀಸ್ ಡೂ ರಿಮೆಂಬರ್. ಸರಿನಾ? ಆ್ಯಂಡ್ ದ ನೆಕ್ಸ್ಟ್ ಥಿಂಗ್, ಮುಂದಿನ ಎಕ್ಸಾಂಪಲು ಹರ್. Everyone
here is praising in her absence. ಎಲ್ಲರೂ ಅವಳು ಇಲ್ಲದೆ ಇರುವಾಗ ಇಲ್ಲಿ ಅವಳನ್ನು ಹೊಗಳುತ್ತಿದ್ದಾರೆ. ಎಲ್ಲರೂ ಅವಳನ್ನು ಇಲ್ಲಿ ಇಲ್ಲದೆ ಇರುವಾಗ ಹೊಗಳುತ್ತಿದ್ದಾರೆ. ಸೊ ಎವ್ರಿ ಒನ್ ಇಸ್ ಮೈ ಸಬ್ಜೆಕ್ಟ್. ಓಕೆನಾ, ಇದು ನನ್ನ ಸಬ್ಜೆಕ್ಟು. ಹರ್ ಇಸ್ ಮೈ ಪಾಸೆಸಿವ್ ಅಬ್ಜೆಕ್ಟಿವ್. ಅವಳನ್ನು ಎಲ್ಲರೂ ಇಲ್ಲಿ ಹೊಗಳುತ್ತಿದ್ದಾರೆ ಅಂದರೆ ನಂಗೆ ಗೊತ್ತಾಗಲ್ಲ ಯಾರನ್ನ ಏನು ಅಂತ. ಯಾರನ್ನೋ ಹೊಗಳ್ತಾ ಇದ್ದಾರೆ, ಬಟ್ ನಾನು ಕ್ವಾಲಿಟಿನ ಹಾಕ್ತಾ ಇದ್ದೀನಿ. ಎಲ್ಲರೂ ಅವಳು ಇಲ್ಲದೆ ಇರುವ ಸಮಯದಲ್ಲಿ ಅವಳನ್ನು ಹೊಗಳುತ್ತಿದ್ದಾರೆ. ಸೊ ಲೈಕ್ ದಿಸ್. ಸೊ ನನ್ನ ಸಬ್ಜೆಕ್ಟು ಇರುತ್ತೆ, ಆಬ್ಜೆಕ್ಟು ಇರುತ್ತೆ. ಅದೇ ಸಮಯದಲ್ಲಿ ನನ್ನ ಪಾಸೆಸಿವ್ ಅಬ್ಜೆಕ್ಟಿವು ಸಹ ಇರುತ್ತೆ, ವಿಚ್ ವಿಲ್ ಬಿ ವರ್ಕಿಂಗ್ ಆ್ಯಸ್ ಅನ್ ಅಬ್ಜೆಕ್ಟಿವ್ ಇಟ್ ಸೆಲ್ಫ್. ಸ್ಪೆಷಲನ್ನು ಹೇಳ್ತಾ ಹೋಗುತ್ತೆ. ಎಸ್, ಅ ವೆರಿ ಗುಡ್ ಈವ್ನಿಂಗ್. ಹರ್ ಡ್ರೆಸ್ ಈಸ್ ವೆರಿ ನೈಸ್. ಇಟ್ಸ್ ಅ ಕಾಮನ್ ಒನ್. ಹರ್ ಡ್ರೆಸ್ ಈಸ್ ವೆರಿ ನೈಸ್. ನೆಕ್ಸ್ಟ್ ಒನ್, ಅದು ಕೂಡ ಕರೆಕ್ಟು. ಅವಳ ಬಟ್ಟೆ ಸುಂದರವಾಗಿ ಇದೆ ಅಥವಾ ಬಹಳ ಸುಂದರವಾಗಿ ಇದೆ. ಬಟ್ಟೆ, ಡ್ರೆಸ್. ಬಟ್ ವೆರಿ ನೈಸ್ ಇಸ್ ಆಲ್ರೆಡಿ ಅನ್ ಅಬ್ಜೆಕ್ಟಿವ್. ಸೊ ಹರ್ ಏನಾಗುತ್ತೆ ಗೊತ್ತಾ? ಹರ್ ಬಿಕಮ್ಸ್ ಯುವರ್ ಸಬ್ಜೆಕ್ಟ್. ಫೈನ್. ಮುಂದಿದ್ದು ಮೈ. ಇಟ್ ವಾಸ್ ಆಲ್ ಮೈ ಫಾಲ್ಟ್. ಅದು ಎಲ್ಲವುದು ನನ್ನ ತಪ್ಪು. ಸೊ ಅದು ಬಂದು ಸಬ್ಜೆಕ್ಟು. ಯಾವುದು? ಐ ಡೋಂಟ್ ನೋ. ಸಮಥಿಂಗ್, ಯಾವುದೋ ಒಂದು, ಎಲ್ಲ ನನ್ನಿಂದನೇ ಆಗಿದ್ದು. ಇಟ್ ವಾಸ್ ಆಲ್ ಮೈ ಫಾಲ್ಟ್ ಅಂತ ಹೇಳೋದು. ಅದೆಲ್ಲವುದು ನಿನ್ನಿಂದನೇ ಆಗಿದ್ದು ಅಂತ ಹೇಳ್ತಾರಲ್ಲ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯು. ಆಗ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯು ಅಂದಾಗ ಯು ಈಸ್ ಯುವರ್ ಆಬ್ಜೆಕ್ಟ್. ಯು ಬಂದು ಆಬ್ಜೆಕ್ಟು. ಬಟ್ ಇಲ್ಲಿ ಮೈ ಬಂದು ಇಟ್ಸ್ ನಾಟ್ ಯುವರ್ ಆಬ್ಜೆಕ್ಟ್. ಇಟ್ ಈಸ್ ಗೋಯಿಂಗ್ ಟು ಬಿ ಯುವರ್ ಪಾಸೆಸಿವ್ ಅಬ್ಜೆಕ್ಟಿವ್. ಸರಿನಾ? ಮುಂದಿಂದು, ಯು ಕ್ಯಾನ್ ಗಿವ್ ಅದರ್ ಎಕ್ಸಾಂಪಲ್ಸ್ ಆಲ್ಸೋ. ನಾನು ಎಕ್ಸಾಂಪಲ್ ಕೊಡುವಾಗ ನೀವು ಸಹ ನನಗೆ ಎಕ್ಸಾಂಪಲ್ ಕೊಡ್ತಾ ಹೋಗ್ಬೋದು. ಮುಂದಿಂದು, ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ಅಪಾನ್, ದೇರ್. That is when their mood changed. That is when their mood changed. ಆಗ ತಾನೇ, ಆಗಲೇ ಅವರ ಮನಸ್ಥಿತಿ ಬದಲಾದದ್ದು. ಆಗ ನೆನಪಿರ್ಬೋದು, ನಾವು ಪ್ರೊನೌನ್ ಮಾತಾಡುವಾಗ ದ್ಯಾಟ್, ವಿಚ್, ಹೌ, ವಾಟ್, ಇದು ಎಲ್ಲ ಪ್ರನೌನು ಅಂತ ನಾವು ಕಲ್ತಿದ್ದೀವಿ ಆಲ್ರೆಡಿ. ಸೊ ಹಿಯರ್ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ದಟ್ ಈಸ್ ವೆನ್, ಅದು ಆದಾಗಲೇ ಅವರೆಲ್ಲರ ಮನಸ್ಥಿತಿಯು ಬದಲಾಗಿದ್ದು. ಸೊ ದಟ್ ಈಸ್ ವೆನ್ ದೇರ್ ಮೂಡ್ ಚೇಂಜ್ಡ್ ಅಂತ ಹೇಳ್ತಾ ಇರೋದು. ಓಕೆನಾ? ಸೊ ನೀವು ರೆಸಿಪ್ರೊಕಲ್ಲೋ ಅಥವಾ ರಿಫ್ಲೆಕ್ಟಿವ್ ಪ್ರನೌನನ್ನು ಬಳಸ್ಕೊಂಡು ಅಬ್ಜೆಕ್ಟಿವ್ ಪ್ರನೌನನ್ನು ಯೂಸ್ ಮಾಡ್ತಾ ಹೋಗ್ತೀರಾ ಸೆಂಟೆನ್ಸಸ್ಸಲ್ಲಿ. ಫೈನ್. ಮುಂದಿಂದು, ಯು ಹ್ಯಾವ್ ಯುವರ್. People don't, or let's take, people won't accept your apology. ಜನರು, people is already your subject. ಜನರು ನಿನ್ನ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಸೊ ಜನರು is my subject, people is my subject. ಸೊ here it comes your, ಇದು ಬಂದು ನನ್ನ ಪೊಸೆಷನ್ ಆಗ್ತಿದೆ. ಜನರು ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಹಿಂಗೆ ಹೇಳಿದ್ರೆ ಯಾರ್ದು ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಕ್ವಾಲಿಟಿ ಹೇಳಬೇಕು. ಯಾರ್ದು? ನಿನ್ನ ತಪ್ಪೊಪ್ಪಿಗೆಯನ್ನು ಜನರು ಒಪ್ಪಿಕೊಳ್ಳುವುದಿಲ್ಲ ಅಂತ ನಾನು ಹೇಳಬೇಕು. ಓಕೆನಾ? ಸೊ ದಿಸ್ ಈಸ್ ಹೌ ಐ ಹ್ಯಾವ್ ಟು ಟೆಲ್. ಮುಂದಿಂದು, ದ ನೆಕ್ಸ್ಟ್ ಥಿಂಗ್, ಲಾಸ್ಟ್ ಒನ್ ಇಸ್ ಇಟ್ಸ್. The friends or the cat and its friends
are wandering around. ಸೊ ಏನು ಬರ್ತಾ ಇದೆ, ದ ಕ್ಯಾಟ್ ಇಸ್ ಮೈ ಸಬ್ಜೆಕ್ಟ್ ಆ್ಯಂಡ್ ಇಟ್ಸ್ ಫ್ರೆಂಡ್ಸ್, ಅದರ ಫ್ರೆಂಡ್ಸು ಸುತ್ತಾಡುತ್ತಾ ಇದ್ದಾರೆ, ಹೀಗೆ ಹಾಗೆ ಹೀಗೆ ಸುತ್ತಾಡುತ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಸ್ಟೇಟ್ಮೆಂಟ್ಸ್ ಫಾರ್ ಯೋರ್ ಪೊಸೆಸಿವ್ ಅಬ್ಜೆಕ್ಟಿವ್ಸ್. ಅರ್ಥ ಆಗಿದೆಯಾ? ಕೆನ್ ಯು ಆಲ್ಸೋ ಗಿವ್ ಮಿ ಮೋರ್ ಎಕ್ಸಾಂಪಲ್ಸ್? That's what their opinion about. Yes, that's what their opinion about marriage. Correct. It's right. She likes my book. Okay. Very good evening. Okay, she likes the way how your parents treat her. ಸುಪ್ರಿಯಾ ಅವರು, ಮ್ಯಾಮ್ ಅಭಿಲಾಷ್ ಸರ್ ತುಂಬ ಸ್ಪೀಡಾಗಿ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಿದ್ದಾರೆ. ಓಕೆ, ವಾಟ್ ಟಾಪಿಕ್ ಇಸ್ ಈ ಡೂಯಿಂಗ್? ಶಿ ಲೈಕ್ಸ್ ದ ವೇ ಹೌ ಯೋರ್ ಪೇರೆಂಟ್ಸ್ ಟ್ರೀಟ್ ಹರ್. ಕರೆಕ್ಟ್, ಟ್ರೀಟ್ ಹರ್, ರೈಟ್. ಎಕ್ಸಾಂಪಲ್ ಇಸ್ ಗುಡ್. ಮೈ ಬುಕ್ ಈಸ್ ಅ ಪೊಸೆಷನ್. ಅಗೇನ್ ಮೈ ಬುಕ್ ಕೂಡ ಕರೆಕ್ಟಾಗಿ ಆಗುತ್ತೆ. ಸಿ ಅಭಿಲಾಷ್ ಸರ್ ಇಸ್ ಡೂಯಿಂಗ್ ಬೇಸ್ಡ್ ಆನ್ ದ ಕಮ್ಯುನಿಕೇಷನ್. ನಾನು ಮಾಡ್ತಾ ಇರೋದು ರೈಟಿಂಗ್ ಬೇಸಿಸ್ ಮೇಲೆ, ಸರ್ ಮಾಡ್ತಾ ಇರೋದು ಕಮ್ಯುನಿಕೇಷನ್ ಬೇಸಿಸ್ ಮೇಲೆ. ಸೊ ಎರಡಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಅಲ್ಲಿ ನೋಡಿದ ರೂಲ್ಸ್ನೇ ಇಲ್ಲಿ ನೋಡೋದಿಲ್ಲ, ಇಲ್ಲಿ ನೋಡಿದ್ದನ್ನ ಅಲ್ಲಿ ಎಷ್ಟೊಂದು ನೋಡೋದಿಲ್ಲ. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್. ನೀವು ಮಾತಾಡೋಕ್ಕೆ ಬಳಸೋ ಭಾಷೆನೇ ಬೇರೆ, ಬರೆಯೋದಕ್ಕೆ ಬಳಸೋ ಭಾಷೆನೇ ಬೇರೆ. ಫೈನ್. ಸೊ ನಾವು ಮಾತಾಡುವಾಗ ಸೌಂಡಿಂಗ್ ಕರೆಕ್ಟಾಗಿ ಕೇಳಿಸ್ತು ಅಂದ ಮಾತ್ರಕ್ಕೆ ನಾವು ಅದು ಸರಿ ಅಂದ್ಬಿಡ್ತೀವಿ. ಬಟ್ ಬರೆಯುವಾಗ ನಾವು ಮಾತಾಡಿದ್ದಂಥ ಫಾರ್ಮ್ಯಾಟಲ್ಲಿ ಬರೆದ್ರೆ ಅದು ತಪ್ಪಾಗಿ ಉಳ್ಕೊಳ್ಳುತ್ತೆ. ಸೊ ಪ್ಲೀಸ್ ಡೂ ಕೀಪ್ ಇನ್ ಮೈಂಡ್. ಎಲ್ಲದನ್ನೂ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡುವಾಗಲೇ ನೀವು ಕಲಿಯೋದಕ್ಕೆ ಸಾಧ್ಯ ಆಗಲ್ಲ. ಎಷ್ಟೊಂದು ರೂಲ್ಸನ್ನ ನೀವು ಅವಾಗ ಬಿಟ್ಟುಬಿಡ್ತೀರಾ. ಯು ಕಾಂಟ್ ಲರ್ನ್ ಆಲ್ ದ ರೂಲ್ಸ್ ವೈಲ್ ಯು ಆರ್ ಸಾಲ್ವಿಂಗ್ ಯುವರ್ ಕ್ವೆಶ್ಚನ್ ಪೇಪರ್. ಫೈನ್. So we will come to the next one. ಮುಂದಿಂದು interrogative adjective. The next one is your interrogative adjective. It is used to modify a noun. ಆ್ಯಸ್ ಯೂಶ್ವಲ್ ಎಲ್ಲ ನೌನ್ಸ್ ಅಂದರೆ ಎಲ್ಲ ಒಂದು ಅಬ್ಜೆಕ್ಟಿವ್ಸು ಏನೇನು ಬರುತ್ತೋ ಅದೆಲ್ಲದೂ ಸಹ ದೇ ಆರ್ ಇಂಟರ್ ರಿಲೇಟೆಡ್ ವಿತ್ ಪ್ರನೌನ್ಸ್ ಆ್ಯಂಡ್ ದೇ ಆರ್ ಯೂಸ್ ಟು ಮಾಡಿಫೈ ದ ನೌನ್ ಇಟ್ ಸೆಲ್ಫ್. ಫೈನ್. ಸೊ ಇಂಟ್ರಾಗೇಟಿವಲ್ಲಿ ಹೂ, ಹೂಮ್, ಹೂಸ್, ವಾಟ್ ಆ್ಯಂಡ್ ವಿಚ್ ಈ 5 ವಿಚಾರಗಳಿದೆ. ಹೂಮ್ ಅಂದರೆ ಯಾರು. ಸೊ ಯಾರ ಬಗ್ಗೆ ನಾನು ಪೊಸೆಷನನ್ನು ಕೊಡುವಾಗ ನಾನು ಇಂಟ್ರಾಗೇಷನು ಪ್ರೀವಿಯಸ್ ನಾನು ಮಾತಾಡಿರ್ತೀನಿ, ಅದೇ ವ್ಯಕ್ತಿ ಬಗ್ಗೆ ನಾನು ಮತ್ತೆ ಕಂಟಿನ್ಯೂ ಮಾಡುವಾಗ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಸೇಮ್ ಪರ್ಸನ್ಸ್ ಕ್ವಾಲಿಟಿ, ಆ ವ್ಯಕ್ತಿಯ ಕ್ವಾಲಿಟಿ ಮಾತಾಡುವಾಗ ನಾನು ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ನ ಬಳಸ್ತೀನಿ. ಒಂದು ನೆನಪಿರಲಿ, ಇಂಟ್ರಾಗೇಟಿವ್ ಅಂತ ಬಂದಾಗ ನಿಮಗೆ ಕ್ವೆಶ್ಚನ್ ಮಾರ್ಕ್ ಬಂದರೆ ಮಾತ್ರ ಅದು ಇಂಟ್ರಾಗೇಷನು. ಇಲ್ಲ, ಇನ್ ಬಿಟ್ವೀನಲ್ಲಿ ಎಲ್ಲೋ ಹೂಮೆಲ್ಲ ಬಂದಾಗ ಅದು ಅಬ್ಜೆಕ್ಟಿವ್ ಆಗಿರುತ್ತೆ ಅಥವಾ ಪ್ರನೌನ್ ಆಗಿರುತ್ತೆ. ಅದು ಎಲ್ಲದೂ ಸಹ ಕ್ವೆಶ್ಚನ್ ಫಾರ್ಮ್ಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸರಿನಾ? ಸೊ ದಿಸ್ ಇಸ್ ಹೌ ಯು ಫೈಂಡ್ ಔಟ್. WH ಫಾರ್ಮ್ಸಲ್ಲಿ ಯಾವುದು ಕ್ವೆಶ್ಚನ್ ಆಗಿರುತ್ತೆ ಅಥವಾ ಯಾವುದು ಪ್ರನೌನು ಅಥವಾ ಅಬ್ಜೆಕ್ಟಿವ್ ಆಗಿರುತ್ತೆ ಅಂತ ನೀವು ಹೀಗೆ ಮಾತ್ರ ಕಂಡುಹಿಡಿಯೋಕ್ಕೆ ಸಾಧ್ಯ, ಥ್ರೂ ದ ಪಂಜುಯೇಷನ್ ಮಾರ್ಕ್ಸ್ ದಟ್ ಈಸ್ ಬೀಯಿಂಗ್ ಗಿವನ್. ಸೊ ಹೂ, ಹೂಮ್, ಹೂಸ್, ವಾಟ್ ಆ್ಯಂಡ್ ವಿಚ್ ಈ 3 ಸಹ ಇದೆ. So these things are actually easy to, drop examples. ನೀವು ಕೂಡ ಈಸಿಯಾಗಿ ಎಕ್ಸಾಂಪಲ್ ಮಾಡ್ಬೋದು. ನಾನು ಇಲ್ಲೇ ತೋರಿಸ್ತೀನಿ ನೋಡಿ. ಐ ವಿಲ್ ಗಿವ್ ಯು ಎಕ್ಸಾಂಪಲ್ಸ್ ಓವರ್ ಹಿಯರ್. ಇಟ್ ಈಸ್ ಹೀ ಹೂ ಸ್ಪೋಕ್ ಟು ಮೀ. ಅದು ಅವನು ಅಥವಾ ಅದು ಹೀ ಈಸ್ ದಿಸ್ ಫೆಲೋ. ಇಲ್ಲಿ ಹೂ ಯಾರು ಹೇಳು? ಇಟ್ ಈಸ್ ಹೀ ಹೂ ಸ್ಪೋಕ್ ಟು ಮೀ. ಅದು ಅವನು ನನ್ನೊಟ್ಟಿಗೆ ಮಾತನಾಡಿದ್ದು. ಸೊ ನೀವು ಇಂಗ್ಲೀಷಲ್ಲಿ ಮಾತಾಡುವಾಗ ಒಂದು ರೀತಿ, ಬರೆಯುವಾಗ ಒಂದು ರೀತಿ ಲ್ಯಾಂಗ್ವೇಜಸ್ನ ಅಭ್ಯಾಸ ಮಾಡ್ಕೊಂಡಿರ್ತೀರ. ಬಿಕಾಸ್ ದ ಸೌಂಡಿಂಗ್ ಈಸ್ ಗುಡ್ ಫಾರ್ ಯುವರ್ ಕಮ್ಯುನಿಕೇಷನ್. ಸೊ ಪ್ರಾಪರ್ ಸೌಂಡಿಂಗ್ ಇತ್ತು ಅಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್ ಕಮ್ಯುನಿಕೇಷನ್ ಮಾಡುವಾಗ. ಬಟ್ ಅದನ್ನೇ ಬರೆದ್ರೆ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಯು ಶುಡ್ ಹ್ಯಾವ್ ಅ ನೀಟ್
ಫ್ರೇಮ್ ಆಫ್ ಅ ಸೆಂಟೆನ್ಸ್. ಪ್ರಿಪೋಸಿಷನ್ ಯೂಸೇಜ್ ಮಾಡುವಂಥ ಜಾಗದಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟು ಎಲ್ಲ ಪ್ರಾಪರಾಗಿ ಯೂಸ್ ಆಗಬೇಕು. ನೀವು ಮಾತಾಡುವಾಗ ಮೀ ಬಳಸ್ಕೊಂಡ್ಬಿಡ್ತೀರಾ, ಬಟ್ ಬರೆಯುವಾಗ ಮೀ ಬಳಸೋ ಹಾಗೆ ಇಲ್ಲ, ಐ ಬಳಸಬೇಕು. ಇನ್ಫ್ಯಾಕ್ಟ್ ಮಾತಾಡೋವಾಗಲೂ ಮೀ ಬಳಸೋ ಹಾಗಿಲ್ಲ. ಶಿ ಆ್ಯಂಡ್ ಮೀ ವೆಂಟ್ ಟು ದ ಮೂವಿ, ತಪ್ಪು. ಇಟ್ ಈಸ್ ಐ ಆ್ಯಂಡ್ ಶಿ ಹೂ ವೆಂಟ್ ಟು ದ ಮೂವಿ ಅಂತ ಬರಬೇಕು. ಸೊ ಆ ಫಾರ್ಮ್ಯಾಟನ್ನು ನಾವು ಕಲಿಬೇಕು ಅಂದರೆ ಇಟ್ ನೀಡ್ಸ್ ಟೈಮ್, ಆಲ್ ಆಫ್ ಯು. ದೆನ್ ದೇ ಆಲ್ ಆರ್ ದ ಒನ್ಸ್ whom we can trust. ಸೊ ಇಲ್ಲಿ ಹೂಮ್ ಯಾರಿಗೆ ರಿಲೇಟ್ ಆಗ್ತಿದೆ? ದೇಗೆ ರಿಲೇಟ್ ಆಗ್ತಾ ಇದೆ. ಯಾರನ್ನು ನಾವು ನಂಬಬಹುದು? ಅದು ಅವರನ್ನು. ನೆಕ್ಸ್ಟ್ ಹೂಸ್ಗೆ ಎಕ್ಸಾಂಪಲು ಐ ವಿಲ್ ಗಿವ್ ಯು ಹಿಯರ್. ಹೂಸ್, ವಾಟ್ ಆ್ಯಂಡ್ ಲಾಸ್ಟ್ ಒನ್ ವಿಚ್. The house belongs to a person whose income is more than 40 lakhs. ಈ ಮನೆ ಯಾರಿಗೆ ಸೇರುತ್ತೆ ಅಂದರೆ ಯಾರ ಇನ್ಕಮ್ 40 ಲಕ್ಷಕ್ಕಿಂತ ಹೆಚ್ಚಿನಾಗಿದೆಯೋ ಅವರಿಗೆ ಈ ಮನೆ ಸೇರುತ್ತೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ವಾಟ್. ಸೊ ಇಲ್ಲಿ ನೋಡ್ಬೋದು, ಹೂಸ್ ಅಂದರೆ ಯಾರಿಗೆ, ಯಾರದ್ದು. ವಾಟ್ ಅಂದರೆ ಯಾವುದು. ವಿಚ್ ಅಂದರೆ ಯಾವುದಕ್ಕೆ, ಯಾವಾಗ, ಎಲ್ಲಿ. ಫೈನ್. ಸೊ ವಾಟ್. ದೇ ಆರ್ ನಾಟ್ talking to what you said about us. ಅವರು ನಮ್ಮೊಟ್ಟಿಗೆ ನೀನೇನು ಹೇಳಿದೆ ಅಲ್ವಾ ಅದರ ಬಗ್ಗೆ ಮಾತನಾಡುತ್ತಿಲ್ಲ. ದೇ ಆರ್ ನಾಟ್ ಟಾಕಿಂಗ್ ಟು ವಾಟ್ ಯು ಸೆಡ್ ಅಬೌಟ್ ಅಸ್. ನೀನು ನಮಗೇನು ಹೇಳಿದೆ ಅಲ್ವಾ ಅವರು ಅದರ ಬಗ್ಗೆ ಮಾತನಾಡುತ್ತಿಲ್ಲ. Tell me which color would you choose from the plate. ಸೊ ಹೇಳು, ಯಾವ ಬಣ್ಣವನ್ನು ನೀನು ಆಯ್ಕೆ ಮಾಡಿಕೊಳ್ಳುತ್ತೀಯಾ ಈ ಒಂದು ಪ್ಯಾಲೆಟ್ ಅಥವಾ ಪ್ಲೇಟ್, ವಾಟ್ ಒಂದು ಪ್ಲೇಟ್ನಲ್ಲಿ ಇದ್ದಾಗ ಯಾವ ಬಣ್ಣನ ನೀನು ಆಯ್ಕೆ ಮಾಡ್ಕೊಳ್ತೀಯಾ. ಸೊ ದೀಸ್ ಆರ್ ಯೋರ್ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ಸ್. ಸೊ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ಸ್ ಆರ್ ಹೂ, ಹೂಮ್, ಯಾರು, ಯಾರದ್ದು, ಯಾರೆಲ್ಲ, ಹೂಸ್, ವಾಟ್, ವಿಚ್. ಸೊ ಈ 5 ಬಂದು ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್. ಪಾಸೆಸಿವ್ ಅಬ್ಜೆಕ್ಟಿವ್ಸ್ ಯಾವ್ದು ಹೇಳಿ? ಹರ್, ಹಿಸ್, ಹರ್, ಮೈ, ದೇರ್, ಯೋರ್ ಆ್ಯಂಡ್ ಇಟ್ಸ್. ಈ 6 ಬಂದು ನಮ್ಮ ಪಾಸಿಟಿವ್ ಅಬ್ಜೆಕ್ಟಿವ್ಸು. ಬೇರೆ ಯಾರಿಗಾದರೂ ಏನಾದರೂ ಡೌಟ್ಸ್ ಇದೆಯಾ? ಯು ಕ್ಯಾನ್ ಪೋಸ್ಟ್ ಇಟ್ ಇನ್ ದ ಚಾಟ್. ಹಾಗೆಯೇ ಯು ಕ್ಯಾನ್ ಆಲ್ಸೋ WH ಕ್ವೆಶ್ಚನ್ಸು ಎಕ್ಸಾಂಪಲ್ ಕೂಡ ಹೇಳ್ಬೋದು. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತ ಬಂದಾಗ ಅದು ಕಂಪ್ಲೀಟ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಆಗೋಯಿತು, ಅದು ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಆಗೋದಿಲ್ಲ. ಸೊ ಅದನ್ನೇ ನಾನು ಹೇಳ್ತಿರೋದು, ನಿಮಗೆ ಕ್ವೆಶ್ಚನ್ ಮಾರ್ಕ್ ಬಂತು ಅಂದರೆ ಸ್ಟೇಟ್ಮೆಂಟೇ ಇಂಟ್ರಾಗೇಟಿವ್ ಆಗೋಗ್ಬಿಡುತ್ತೆ. ಸೊ ಆವಾಗ ಆ ಹೂ ಬಂದು ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಅಲ್ಲ, ಅದು ಬಂದು ಇಟ್ ಬಿಕಮ್ಸ್ ಯುವರ್ ಕ್ವೆಶ್ಚನ್, WH ಕ್ವೆಶ್ಚನ್ ಆಗಿಬಿಡುತ್ತೆ. ಸೊ ಯು ಯೂಸ್ ಇಟ್ ಇನ್ ಬಿಟ್ವೀನ್. ಎಂಡಿಂಗಲ್ಲಿ ನೋಡಿ, ನನ್ನ ಎಲ್ಲ ಸ್ಟೇಟ್ಮೆಂಟ್ಸಲ್ಲೂ ಫುಲ್ ಸ್ಟಾಪ್ ಇದೆ, ಎಲ್ಲೂ ಸಹ ನನ್ನ ಕ್ವೆಶ್ಚನ್ ಮಾರ್ಕ್ಸ್ ಇಲ್ಲ. ಕ್ವೆಶ್ಚನ್ ಮಾರ್ಕ್ ಇತ್ತು ಅಂದರೆ ದಟ್ ಈಸ್ ಇಂಟ್ರಾಗೇಷನ್. ಹೂಮ್ ಡು ಯು ಲೈಕ್ ದ ಮೋಸ್ಟ್, ಡ್ಯಾಡ್ ಆರ್ ಮಾಮ್. ಡ್ಯಾಡ್ ಆರ್ ಮಾಮ್ ಆದಮೇಲೆ ಯಾಕೆ ಕ್ವೆಶ್ಚನ್ ಮಾರ್ಕು? ಯು ನೀಡ್ ನಾಟ್ ಹ್ಯಾವ್ ಟು ಹ್ಯಾವ್. ಅದನ್ನು ಎಲ್ಲಿ ಹಾಕಬೇಕು ಗೊತ್ತಾ? ಡ್ಯಾಡ್ ಆರ್ ಮಾಮ್ ಆದಮೇಲೆ ಕ್ವೆಶ್ಚನ್ ಮಾರ್ಕ್ ಹಾಕಬೇಕು, ಮೋಸ್ಟ್ ಪಕ್ಕದಲ್ಲಿ ಕಾಮ ಹಾಕಬೇಕು. ಓಕೆನಾ?
ನಮ್ಮಿಬ್ಬರಲ್ಲಿ ಟೀಚಿಂಗ್ ಡಿಫ್ರೆನ್ಸ್ ಏನು ಅಂತ ಕೇಳಿಸ್ಕೊಳ್ಳೋರು ನೀವು ಹೇಳಬೇಕು. ಆ್ಯಂಡ್ ನಾನು ಹೇಳ್ತಿರೋದು ಇಷ್ಟೇ, ಅವರು ಕಮ್ಯುನಿಕೇಷನ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದಾರೆ, ನಾನು ನಿಮಗೆ ರೈಟಿಂಗ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀನಿ. ಸೊ ಯುವರ್ ಎಕ್ಸಾಮಿನೇಷನ್ಸ್ ಆರ್ ಬೇಸ್ಡ್ ಆನ್ ರೈಟಿಂಗ್ ಇಸ್ ವಾಟ್ ಐ ಬಿಲೀವ್. ಸೊ ಎರಡೂ ಕ್ಲಾಸಸ್ಸನ್ನು ಕೇಳಿ, ಯಾವ್ದು ಕೇಳಬೇಕು ಯಾವ್ದು ಬಿಡಬೇಕು ಅನ್ನೋ ಆಪ್ಷನ್ಸ್ ಅಲ್ಲ, ಎರಡೂ ಕ್ಲಾಸಸ್ಸನ್ನು ಕೇಳಿ. ದೇರ್ ಇಸ್ ನಥಿಂಗ್ ರಾಂಗ್. ಇಲ್ಲಿ ಯಾವ್ದಾದ್ರು ರೂಲ್ ಮಿಸ್ ಆಗಿದ್ರೆ ಅಲ್ಲಿ ಕವರ್ ಆಗುತ್ತೆ, ಅಲ್ಲಿ ರೂಲ್ ಮಿಸ್ ಆಗಿದ್ರೆ ಇಲ್ಲಿ ಕವರ್ ಆಗುತ್ತೆ, ಡಬಲ್ ರಿವಿಷನ್ ಆಗುತ್ತೆ. ವೆರ್ ಯು ಕ್ಯಾನ್ ಗೆಟ್ ಮೋರ್ ಬೆಟರ್ ವೈಲ್ ಯು ಕ್ಯಾನ್ ಗೆಟ್ ಬೆಟರ್ ವೈಲ್ ಯು ಲಿಸನ್ ಟು ಮೋರ್ ಕ್ಲಾಸಸ್. ಯಾವ್ದು ಬೆಸ್ಟು ಅಂತ ತಿಳ್ಕೊಂಡು ಕುತ್ಕೊಳ್ಳೋಷ್ಟರಲ್ಲಿ ಅರ್ಧ ಟೈಮ್ ಆಗೋಗ್ಬಿಟ್ಟಿರುತ್ತೆ. ವಾಟ್ ಈಸ್ ಯುವರ್ ಮಂತ್ಲಿ ಸ್ಯಾಲ್ರಿ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಿಗಿನಿಂಗಲ್ಲಿ WH ಫಾರ್ಮ್ ಬಳಸಿದ್ರೆ ಅದು ಕ್ವೆಶ್ಚನ್ನು, ಇನ್ ಬಿಟ್ವೀನ್ ಆಫ್ ದ ಸೆಂಟೆನ್ಸ್ ಬಳಸಿದ್ರೆ ಅದು ಇಂಟ್ರಾಗೇಟಿವ್. ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ದಿಸ್ ಪೆನ್ ಬಿಲಾಂಗ್ಸ್ ಟು ದ ಪರ್ಸನ್ ಹೂ ವಾಸ್ ಸಿಟ್ಟಿಂಗ್ ಇನ್ ದ ಲಾಸ್ಟ್ ಬೆಂಚ್. ಈಗ ಅಶ್ವಿನಿ ಅವ್ರು ಕೊಟ್ಟಂಥ ಎಕ್ಸಾಂಪಲ್ಗೆ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡಿ. ಪಾರ್ಡನ್ ಮೀ, ಒಂದೇ ನಿಮಿಷ. ದೇರ್ ವೆನ್ ಸಮಥಿಂಗ್ ರಾಂಗ್. She has given me a statement. Whose pen is this? Whose pen is this? ನಾನು ಹೀಗೆ ಕೇಳಿದ್ರೆ ಇದು ಕ್ವೆಶ್ಚನ್ ಆಯಿತು. ದಿಸ್ ಪೆನ್, ಈ ಪೆನ್ನು ಬಿಲಾಂಗ್ಸ್ ಟು, ಯಾರಿಗೆ ಸೇರಿದ್ದು? ಬಿಲಾಂಗ್ಸ್ ಟು ದ ಪರ್ಸನ್ ಹೂ ಸ್ಯಾಟ್ ಹಿಯರ್ ಯೆಸ್ಟರ್ಡೇ. ನಿನ್ನೆ ಇಲ್ಲಿ ಕೂತಿದ್ದಂಥ ವ್ಯಕ್ತಿಯೊಬ್ಬ ಇದ್ದನಲ್ಲವ, ಯಾರು ಕೂತಿದ್ದನೋ ಅವನಿಗೆ ಸೇರಿದ್ದು ಈ ಪೆನ್ನು. ಸೊ ಈ ಸ್ಟೇಟ್ಮೆಂಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಇದು ಕ್ವೆಶ್ಚನ್ ಆಯಿತು. ಈಗ ನಾನು ಆನ್ಸರ್ ಕೊಡಬೇಕು. ಹೂಸ್ ಪೆನ್ ಇಸ್ ದಿಸ್? ದಿಸ್ ಪೆನ್ ಇಸ್ ದಟ್ ಫೆಲೋಸ್, ಅಥವಾ ಅವನ ಪೆನ್ನು, ಅವಳ ಪೆನ್ನು, ನನ್ನ ಪೆನ್ನು, ನಿನ್ನ ಪೆನ್ನು ಅಂತ ಹೇಳಬೇಕು. ಬಟ್ ಇಲ್ಲಿ ನೋಡಿ, ದಿಸ್ ಪೆನ್ ಬಿಲಾಂಗ್ಸ್ ಟು ದ ಪರ್ಸನ್ ಹೂ ಸ್ಯಾಟ್ ಹಿಯರ್ ಯೆಸ್ಟರ್ಡೇ. ಸೊ ಇಲ್ಲಿ ನನಗೆ ಆನ್ಸರ್ ಕೂಡ ಇದೆ, ಯಾರು ಅಂತ ಸಹ ನನಗೆ ಗೊತ್ತಾಗ್ತಾ ಇದೆ. ದ ಕಂಪ್ಲೀಟ್ ಆನ್ಸರ್ ಇಸ್ ದೇರ್ ವಿತ್ ದ ವರ್ಡ್ ಹೂ. ಸೊ ಇದು ನನ್ನ ಫಾರ್ಮ್ ಆಫ್ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್. ಇದು ಬರೀ ಇಂಟರಾಗೇಟಿವ್ ಸ್ಟೇಟ್ಮೆಂಟ್ ಅಷ್ಟೇ. ನಾನು ಪ್ರಶ್ನೆ ಕೇಳ್ತಿದ್ದೀನಿ, ಇದರಲ್ಲಿ ನನ್ನ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲದೆ ಉತ್ತರನೂ ಬರೀತಾ ಇದ್ದೀನಿ. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಓಕೆನಾ? ಅರ್ಥ ಆಗ್ತಿದೆಯಾ? ನಿಯರ್ಲಿ 8 ಮಂತಿಂದ ಗ್ರಾಮರ್ ಮಾಡ್ತಿದ್ದೀರಾ, ಏನು ಕಂಪ್ಲೀಟ್ ಆಗಿಲ್ಲ. ವೀಕ್ನಲ್ಲಿ ಗ್ರಾಮರ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಮಂತಿಂದ. ಸುಪ್ರಿಯಾ ಅವರೇ, ಒಂದು ತಿಳ್ಕೊಳ್ಳಿ, ದಿಸ್ ಇಸ್ ಮೈ ಸೆಕೆಂಡ್ ಬ್ಯಾಚ್. ನನ್ನ ಫಸ್ಟ್ ಬ್ಯಾಚು ಐ ಹ್ಯಾವ್ ಫಿನಿಶ್ಡ್ ಮೈ ಗ್ರಾಮರ್ಸ್ ಕ್ವೆಶ್ಚನ್ ಪೇಪರ್ಸ್, ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ. ದಿಸ್ ಇಸ್ ಅ ಸೆಕೆಂಡ್ ಬ್ಯಾಚ್. ಹೋಪ್ ಯು ಆರ್ ನಾಟ್ ರೆಗ್ಯುಲರ್ ಅನಿಸುತ್ತೆ ಮೋಸ್ಟ್ಲಿ ಕ್ಲಾಸಸ್ಗೆ, ಹಾಗಾಗಿ ನಿಮಗೆ ಗೊತ್ತಿಲ್ಲ. You can go and see the videos in the playlist. Grammar part fullu one round mugdu. These are not a repeated rules and regulations. ನಾನು ಕಳೆದ ಸರ್ತಿ ಮಾಡಿದ್ದಕ್ಕೂ ಈ ಸರ್ತಿ ಮಾಡ್ತಾ ಇರೋದಕ್ಕೂ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ. ಆ್ಯಂಡ್ ಐ ಮೀನ್ ಯು ಹ್ಯಾವ್ ಟು ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಹೊಸ ರೂಲ್ಸ್ ಕಲಿತಾ ಇದ್ದಾರೆ. ಎವ್ರಿ 1 hour ಲರ್ನಿಂಗ್ ನ್ಯೂ ರೂಲ್ಸ್ ಎವ್ರಿ ಡೇ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗ್ರಾಮರ್ ಪೋರ್ಷನ್ಸ್ ಆಲ್ರೆಡಿ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗಿದೆ. ದಿಸ್ ಇಸ್ ಫಾರ್ ದ ಸೆಕೆಂಡ್ ಬ್ಯಾಚ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ ಡೂ ಪೋಸ್ಟ್ ಇಟ್ ಅಟ್ ದ ಎಂಡ್ ಇಟ್ ಸೆಲ್ಫ್. Pupils are playing in playground. Oh, pupils are playing in playground. You don't, ನಿಮಗೆ ಯಾವುದು ಅಬ್ಜೆಕ್ಟಿವ್ ಅಲ್ಲಿ ಫ್ರೇಮ್ ಆಗಿಲ್ಲ. Pupils are playing in playground. It's a very simple sentence. ಅಲ್ಲಿ ಅಬ್ಜೆಕ್ಟಿವ್ ಪ್ಲೇಸೇ ಆಗಿಲ್ಲ, ಬಟ್ ದ ಸೆಂಟೆನ್ಸ್ ಇಸ್ ಕರೆಕ್ಟ್. ಸೆಂಟೆನ್ಸ್ ಕರೆಕ್ಟ್ ಇದೆ. ಐ ಹೋಪ್ ಯುವರಾಜ್ ಅವ್ರಿಗೆ ಇದು ಅರ್ಥ ಆಯಿತು, ಅಶ್ವಿನಿ ಅವ್ರಿಗೂ ಸಹ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಎನಿಬಡಿ ಎಲ್ಸ್? ಬೇರೆಯವರು? Fine. So let us just move on to the demonstrative adjectives. Yes. So demonstrative adjective ಅಲ್ಲಿ used to describe the position of a subject in a space or time. ಒಂದು ಜಾಗ ಅಥವಾ ಒಂದು ಗಳಿಗೆ
ಒಂದು ಸಿಚುಯೇಷನಿನ ನಡುವಿನ ಡಿಸ್ಟೆನ್ಸನ್ನು ಅಥವಾ ಟೈಮ್ ಸ್ಪೇಸನ್ನು ಹೇಳೋದಕ್ಕೆ ನಾವು ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವನ್ನು ಬಳಸ್ಕೊಳ್ತಾ ಹೋಗ್ತೀವಿ. ಅದರಲ್ಲಿ ಯಾವ್ದ್ಯಾವ್ದಿದೆ? ದಿಸ್, ದ್ಯಾಟ್, ದೀಸ್ ಆ್ಯಂಡ್ ದೋಸ್. ಸೊ ಇದು, ಅದು, ಅವು, ಇವು. ಕನ್ನಡದಲ್ಲಿ ಹೇಳಬೇಕು ಅಂದರೆ ಇದು, ಅದು, ಅವು, ಇವು. ಸೊ ಇದನ್ನೆಲ್ಲ ನಾವು ಅಬ್ಜೆಕ್ಟಿವ್ಸ್ ಆಗಿ ಬಳಸ್ಕೊಳ್ತಾ ಹೋಗ್ತೀವಿ. ದಿಸ್, ದ್ಯಾಟ್, ದೀಸ್ ಆ್ಯಂಡ್ ದೋಸ್. ಸೊ ಇದು ಸೆಂಟೆನ್ಸ್ ಬಿಗಿನಿಂಗಲ್ಲೂ ಬರ್ಬೋದು, ಸೆಂಟೆನ್ಸ್ ಇನ್ ಬಿಟ್ವೀನಲ್ಲಿ ಸಹ ಬರ್ಬೋದು. ಅನ್ಲೈಕ್ ಯೋರ್, ಯು, ಯೋರ್, ಹೂ, ವಿಚ್, ವಾಟ್ ಅದರ ಥರ ಅಲ್ಲದೆ. ಓಕೆನಾ? ಸೊ ಗಿವಿಂಗ್ ಸಮ್ ಎಕ್ಸಾಂಪಲ್ಸ್ ನಾನು ಈಗ ಬಂದಿದ್ದೀನಿ. ಓಕೆ, ಸೊ ಅದರ್ ಎಕ್ಸಾಂಪಲ್ಸ್, for example, it is in this time of the year that we celebrate Onam or any other festival. ಅದು ವರ್ಷದ ಈ ಸಮಯದಲ್ಲಿ ನಾವು ಆ ಹಬ್ಬವನ್ನು ಆಚರಿಸುತ್ತೇವೆ. ಯಾವುದಾದ್ರೂ ಹಬ್ಬ ಆಗಿರ್ಬೋದು. ಇದರಲ್ಲಿ ನೀವು ನೋಡ್ಬೋದು ದಿಸ್ಸು ಬಂತು, ದಟ್ ಬಂತು, ಆ ಸಮಯದಲ್ಲಿ. ಓಕೆನಾ? ಆಗ ಅಂದರೆ ದ ಇಯರ್ ದಟ್ ವಿ, ಇಟ್ ಈಸ್ ದಿಸ್ ಟೈಮ್ ಆಫ್ ದ ಇಯರ್, ಈ ಸಮಯದಲ್ಲಿ. ದಟ್ ನಾವು, ದಟ್ ಅಂದರೆ ಏನು? ಸೆಲೆಬ್ರೇಟ್, ಯಾವ ಕಾರ್ಯವನ್ನು ನೀವು ಮಾಡ್ತೀರಲ್ಲ ಅದು. ದಟ್ ವಿ ಸೆಲೆಬ್ರೇಟ್ ಓಣಮ್ ಆರ್ ಫೆಸ್ಟಿವಲ್, ಯಾವುದೋ ಒಂದು ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್, ಶಿ ಓನ್ಲಿ ಸ್ಪೋಕ್, ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ಶಿ ಓನ್ಲಿ ಸ್ಪೋಕ್ that when she knew it was her turn. ಸೊ ಅವಳು ಯಾವಾಗ ಮಾತಾಡಿದ್ಲು ಅಂದರೆ ಅವಳಿಗೆ ಗೊತ್ತಾದಾಗ, ಅದು ಅವಳ ಅವಕಾಶ ಎಂದು ಗೊತ್ತಾದಾಗ. ಅದು ಅಂದರೆ that is her. So she spoke only when she got to know that is her turn. ಅವಳ ಅವಕಾಶ ಎಂದು ತಿಳಿದಾಗ ಮಾತ್ರ. ಅದು ಯಾವುದು? ಮಾತಾಡೋದು ಅವಳ ಅವಕಾಶ ಅಂತ ತಿಳಿದಾಗ ಮಾತ್ರ ಅವಳು ಮಾತನಾಡಿದಳು. ಸೊ that is to talk, that is to celebrate. ಓಕೆನಾ? ಟೈಮ್ಗೆ ದಿಸ್, ಈಗ, ಈ ಸಮಯದಲ್ಲಿ. This is not a right time for you to speak. She said, this isn't the time. She said, this isn't a right time to eat. ಏನಕ್ಕೆ ಇದು ಸರಿಯಾದ ಸಮಯ ಅಲ್ಲ? ತಿನ್ನುವುದಕ್ಕೆ. This is for time, that is for a space, a time space. ಓಕೆನಾ? ಸಿಚುಯೇಷನ್ ಸ್ಪೇಸ್ಗೆ. ನೆಕ್ಸ್ಟ್, ದೀಸ್, ದಟ್ ಈಸ್ ಇವು, ದೋಸ್, ಅವು. ಓಕೆನಾ? ಸೊ ದೀಸ್ಗೆ ಎಕ್ಸಾಂಪಲ್ಸು, they said or they told, these things, ಇವೆಲ್ಲವೂ, ದೀಸ್ ಥಿಂಗ್ಸ್, ಈ ವಿಚಾರಗಳೆಲ್ಲವೂ ಹಿಂದೆ ಬಗೆಹರಿಯಬೇಕು. ದೇ ಸೆಡ್ ದೀಸ್ ಥಿಂಗ್ಸ್ ನೀಡ್ ಟು ಬಿ ಸಾಲ್ವ್ಡ್ ಬೈ ಟುಡೇ. ಇವತ್ತರನ ಒಳಗೆ. ದೀಸ್ ಥಿಂಗ್ಸ್, ಈ ವಿಚಾರಗಳು. ಥಿಂಗ್ಸ್ ಇದೆ, ದೇ ಸೆಡ್ ಥಿಂಗ್ಸ್ ನೀಡ್ ಟು ಬಿ ಸಾಲ್ವ್ಡ್ ಬೈ ಟುಡೇ. ಬಟ್ ಅದನ್ನು ಇನ್ನೂ ಸ್ಪೆಸಿಫೈ ಮಾಡೋದಕ್ಕೆ ನಾವು ದೀಸ್ ಥಿಂಗ್ಸ್ ನೀಡ್ ಟು ಬಿ ಸಾಲ್ವ್ಡ್ ಬೈ ಟುಡೇ. ಈ ವಿಚಾರಗಳು ಅಂತ ಹೇಳೋದು ಹೇಗಿದೆ? ಈ ವಿಚಾರಗಳು ಅಂತ ಪೊಸೆಷನ್ ಕೊಡೋದು ಹೇಗಿದೆ? ವಿಚಾರಗಳು ಅಂದರೆ ಯಾವ್ದು ಬೇಕಾದರೂ ಆಗಿರ್ಬೋದು. ಮೋಸ್ಟ್ಲಿ ಫಾರ್ ಎಕ್ಸಾಂಪಲ್ ಅಪಾನ್ ಈಗ ಊಟದ ವಿಚಾರ ಆಗಿರ್ಬೋದು, ಅಥವಾ ಆರ್ಗನೈಸೇಷನ್ ವಿಚಾರದಲ್ಲಾಗಿರ್ಬೋದು,
ಆರ್ ಹಾಸ್ಪಿಟಾಲಿಟಿ ವಿಚಾರದಲ್ಲಿ ಆಗಿರಬಹುದು. ಅದೇ ಈ ವಿಚಾರಗಳು ಅಂದರೆ ಪರ್ಟಿಕ್ಯುಲರಾಗಿ ಬರೀ ಊಟದ ವಿಚಾರ ಆಗ್ಬೋದು ಅಥವಾ ಆರ್ಗನೈಸ್ ಮಾಡ್ತಿರೋದು ಈವೆಂಟ್ ಬಗ್ಗೆ. ಸೊ ಆ ರೀತಿಯಲ್ಲಿ ನಾವು ದೀಸ್ ಥಿಂಗ್ಸ್ ನೀಡ್ ಟು ಬಿ ಸಾಲ್ವ್ಡ್, ಪ್ರಯಾರಿಟಿನಲ್ಲಿರೋ ವಿಚಾರಗಳು. ನೆಕ್ಸ್ಟ್ ದೋಸ್, ಎವ್ರಿ ಒನ್ ಆಫ್ those who applied for SSC examination has cleared it. Every one of those, yaru, ellaru, those who, ಎಲ್ಲರೂ, ಅಪ್ಲೈಡ್, ಸೊ ಅಪ್ಲೈ ಮಾಡಿದ್ದಂಥ ಎಲ್ಲರೂ SSC ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ. ಸೊ ಯಾರೆಲ್ಲ, ಯಾವುದೆಲ್ಲ, ವ್ಯಕ್ತಿಗೂ ಬಳಸಬಹುದು, ವಿಚಾರಗಳಿಗೂ ಬಳಸ್ಬೋದು. ದೋಸ್ ಕ್ಯಾಂಡಲ್ಸ್ ಲೈಯಿಂಗ್ ಆನ್ ದ ಟೇಬಲ್ ಹ್ಯಾವ್ ಡ್ರೈಡ್. ದೋಸ್ ಕ್ಯಾಂಡಲ್ಸ್, ಅಲ್ಲಿ ಬಿದ್ದಿರುವಂಥ ಕ್ಯಾಂಡಲ್ಗಳು, ಆ ಕ್ಯಾಂಡಲ್, ಅವುಗಳು ದೇ ಹ್ಯಾವ್ ಬಿನ್ ಡ್ರೈಡ್, ಅವೆಲ್ಲ ಒಣಗಿ ಹೋಗಿದೆ, ಅಲ್ಲಿರುವಂತಹ ಅವುಗಳು. ಲೈಕ್ ದ್ಯಾಟ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ವೈ ಇಸ್ ದಿಸ್? ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀರಾ. ವೈ ಯು ಬ್ರಾಟ್ ಆಲ್ ದೀಸ್ ಥಿಂಗ್ಸ್ ಹಿಯರ್. ಓಕೆ, ರೈಟ್. ಇಲ್ಲಿ ದೀಸ್ ಯೂಸೇಜ್ ಕರೆಕ್ಟಾಗಿದೆ. ವೈ ಡಿಡ್ ಯು ಬ್ರಿಂಗ್ ಆಲ್ ದೀಸ್ ಥಿಂಗ್ಸ್ ಹಿಯರ್? ಬ್ರಾಟ್ ಅಲ್ಲ, ವೈ ಯು ಬ್ರಾಟ್ ಆಲ್ ದೀಸ್ ಥಿಂಗ್ಸ್ ಹಿಯರ್ ಅಲ್ಲ. ಸೆಂಟೆನ್ಸಲ್ಲಿ ಒಂಚೂರು ಚೇಂಜ್ ಮಾಡ್ಕೊಳ್ಳಿ. ವೈ ಡಿಡ್ ಯು ಬ್ರಿಂಗ್ ಆಲ್ ದೀಸ್ ಥಿಂಗ್ಸ್ ಹಿಯರ್? ಯಾಕೆ ಇಲ್ಲಿಗೆ ನೀನು ತಂದದ್ದು? ಹಾಗೆ. ನೆಕ್ಸ್ಟು, ಐ ಹೇಟ್ ದೋಸ್ ಹೂ ಟೆಲ್ ಲೈಸ್ ಆಫನ್. ರೈಟ್, ಕರೆಕ್ಟು. ಯಾರೆಲ್ಲ? ದೋಸ್ ಅಂದರೆ ಯಾರೆಲ್ಲ, ಸುಳ್ಳು ಯಾರು ಹೇಳ್ತಾರೋ ಅವರೆಲ್ಲ. ಆಲ್. ಓಕೆ, ಹೂಗೆ ಬರುತ್ತದು, ಹೂಗೆ ರಿಸಂಬಲ್ ಆಗುತ್ತದು. ನೆಕ್ಸ್ಟು, ವೈ ಇಸ್ ದಿಸ್ ಹ್ಯಾಪಿನಿಂಗ್? ಇದು ಯಾಕೆ ಆಗ್ತಾ ಇದೆ? ಎಸ್, ಕರೆಕ್ಟ್. ಎನಿ ಅದರ್ ಎಕ್ಸಾಂಪಲ್ಸ್ ಬೇರೆಯವರು? ಎನಿ ಅದರ್ಸ್? ರಮೇಶ್ ಅವರು ನಾನು ಈಗ ಬಂದಿದ್ದೀನಿ, ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ತಿಳಿಲಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಮತ್ತೊಮ್ಮೆ. ಇಫ್ ಯು ಟೆಲ್ ಮೀ ವಿಚ್ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್, ಯಾವುದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ. Everyone, you can give me examples. I would like to congratulate those who cleared the exam. Correct. Nice example. Good example. Others who would like to give examples? ಮತ್ತೆ ಯಾರಾದರೂ ಇದ್ದೀರಾ? Or let us jump to the next things. ಮುಂದಿನ ಅಬ್ಜೆಕ್ಟಿವ್ಸ್ ನೋಡೋಣ. ಸೊ ಮುಂದಿನ ಅಬ್ಜೆಕ್ಟಿವ್ಗೆ ಹೋಗೋಣ. ಜಸ್ಟ್ ಅ ಸೆಕೆಂಡ್. ಮುಂದಿನ ಅಬ್ಜೆಕ್ಟಿವ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಸೀನ್, ಬಟ್ ಆದರೂ ಇನ್ನೊಂದು ಸರ್ತಿ ಐ ಆಮ್ ಗೋಯಿಂಗ್ ಟು ಬ್ರೀಫ್ಲಿ ಟೆಲ್ ಯು. ದ್ಯಾಟ್ ಈಸ್ ಅವರ್ ನಂಬರ್ ಅಬ್ಜೆಕ್ಟಿವ್. ಸೊ ನಂಬರ್ ಅಬ್ಜೆಕ್ಟಿವಿನ ಕೆಲಸ ಏನು? ಇಟ್ ಈಸ್ ಗೋಯಿಂಗ್ ಟು ಟೆಲ್ ಹೌ ಮೆನಿ, ಎಷ್ಟು ಜನ, ಎಷ್ಟು ವಿಚಾರಗಳು, ಎಷ್ಟು ವಸ್ತುಗಳು ಅಂತ ಹೇಳುತ್ತೆ. ಸೊ ದೋಸ್ ಆರ್ ಯೋರ್ 1, 2, 3 numbers. So they are all your number adjectives. There are 10 students in the class. So ಕ್ಲಾಸ್ನಲ್ಲಿ 10 ವಿದ್ಯಾರ್ಥಿಗಳು, ಸ್ಪೆಸಿಫಿಕೇಶನ್ ಕೊಡ್ತಾ ಇದೆ ಅಲ್ವಾ, 10.
or there is 5 crores in your bank account. So our numbers we consider it as adjectives. Always remember, all the numbers are adjectives, number adjectives. Okay, so they are giving you quantity. So ನಾವು ಆಲ್ರೆಡಿ ನೋಡಿದ್ದೀವಿ, ಕ್ವಾಂಟಿಫೈಯಿಂಗ್, ಇಂಡಿವಿಜುವಲ್ ಕ್ವಾಂಟಿಫಿಕೇಶನ್ ಮಾಡುತ್ತೆ, ಕ್ವಾಂಟಿಟಿ ಎಷ್ಟಿದೆ ಅಂತ ಹೇಳುತ್ತೆ ಅಂತ. ಸೊ ಕ್ವಾಂಟಿಟಿ ಅಂದರೆ ಅಫ್ಕೋರ್ಸ್ ಇಟ್ ಇಸ್ ನಂಬರ್ಸ್ ದಟ್ ಯು ಕ್ಯಾನ್ ಕೌಂಟ್. ಹಾಗಾಗಿ ಇದೆಲ್ಲವುದು ನಮ್ಮ ಕ್ವಾಂಟಿಟಿ ನಂಬರ್ ಅಬ್ಜೆಕ್ಟಿವ್ ಆಗುತ್ತೆ. ಸೊ ಟು ಗಿವ್ ಯು ಎಕ್ಸಾಂಪಲ್ಸ್, ಐ ರೈಟ್ ಎಕ್ಸಾಂಪಲ್ಸ್ ಹಿಯರ್, ಯು ಕ್ಯಾನ್ ಸಿ. ಶಿ is 25-year-old this year. Next, there have been 4 million crore rupee 4 million crore budget sanctioned. ಮುಂದಿಂದು, the dogs are barking for one piece of chicken or bone, whatever, one piece of chicken or bone. Next, the team won by 6 ವಿಕೆಟ್ಸ್. ಇದು ನೀವು ನೋಡಿರ್ತೀರ, ಕ್ರಿಕೆಟ್ ನೋಡೋರೆಲ್ಲ, ಟೀಮು 6 ವಿಕೆಟ್ಗಳಲ್ಲಿ ಗೆದ್ದಿದೆ ಅಂತ ಹೇಳೋದು. ಸೊ ಆಲ್ ದೀಸ್ ನಂಬರ್ಸ್ 25, 4, 1, 6, n numbers, there are many numbers to add. ಎಷ್ಟು ಅಂತ ಹೇಳೋದೇ ನಿಮ್ಮ ನಂಬರ್ ಅಬ್ಜೆಕ್ಟಿವ್ಸ್ ಆಗಿ ಇರುತ್ತೆ. ಸೊ ಎಸ್, this is the reason behind my success. Good example, I had waited for 2 hours. Right, I had waited ಅಂತ ಹೇಳಿದ್ರೆ ನೀನು ಕಾದಿದ್ದೆ ಅಂತ ಅರ್ಥ. I had waited for 2 hours ಅಂದರೆ ನೀನು 2 ತಾಸುಗಳ ತನಕ ಕಾದಿದ್ದೆ. ಸೊ ಯು ಗಿವಿಂಗ್ ಮೋರ್ ಪೊಸೆಷನ್. ಅಬ್ಜೆಕ್ಟಿವ್ ಏನು ಮಾಡತ್ತೆ ಹೇಳಿ, ನೌನಿಗೆ ಇನ್ನೂ ಕ್ಲಾರಿಫಿಕೇಶನ್ ಅಥವಾ ನೌನನ್ನ ಇನ್ನೂ ಚೆನ್ನಾಗಿ ಡಿಸ್ಕ್ರೈಬ್ ಮಾಡುತ್ತೆ, ನೌನ್ ಮಾಡ್ತಾ ಇರೋವಂಥ ಕೆಲಸನ. ಓಕೆನಾ? ಎಸ್. ಮುಂದಿಂದು ನೆಕ್ಸ್ಟ್ ಒನ್ ಈಸ್ indefinite adjective. Indefinite adjective. So what is an indefinite adjective? Definite ಅಂದರೆ ಏನು? Particular. Indefinite ಅಂದರೆ ಏನು? Which is not particular. ಹಿಂದಿನದ್ರಲ್ಲಿ ನಾವು ಏನು ನೋಡಿದ್ವಿ? ನಂಬರ್ ಅಬ್ಜೆಕ್ಟಿವ್ ನೋಡಿದ್ವಿ. ನಂಬರ್ ಅಬ್ಜೆಕ್ಟಿವ್ ಅಲ್ಲಿ ಏನು? ಕರೆಕ್ಟಾಗಿ ಕೌಂಟ್ ಕೊಟ್ವಿ, 25, 4, 6, 1, 2, 3 ಅಂತ. ಅದೇ ಅಕಸ್ಮಾತು ನನಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆ, ಅಥವಾ ಎಷ್ಟು ವಿಕೆಟ್ ಇನ್ನೂ ಉಳಿದಿದೆ, ಎಷ್ಟು ವಿಕೆಟಿಂದ ಗೆದ್ದರು ಅಂತ ನಂಗೆ ಕೌಂಟ್ ಮಾಡೋಕ್ಕೆ ಆಗಲಿಲ್ಲ, ಆಗ ನಾನು ಏನನ್ನು ಬಳಸ್ತೀನಿ? ಸೊ ನಂಬರ್ ಅಬ್ಜೆಕ್ಟಿವ್ ಬಂದು ಕೌಂಟಬಲ್ ಥಿಂಗ್ಸ್ಗೆ, ಇಂಡೆಫಿನೆಟ್ ಅಬ್ಜೆಕ್ಟಿವ್ಸು ಅನ್ಕೌಂಟಬಲ್ ಥಿಂಗ್ಸ್ಗೆ. ಯಾವ್ದು ಇನ್ ಡೆಫಿನೆಟ್ ಅಬ್ಜೆಕ್ಟಿವ್ಸು? ದಟ್ ಇಸ್, ಮೊದಲನೇದು ಎನಿ, ಎರಡನೇದು ಮೆನಿ, ನೆಕ್ಸ್ಟು ಸೆವರಲ್, ನಂಬರ್ ಆಫ್, ಮುಂದಿಂದು ಫ್ಯೂ. ಇದೆಲ್ಲ ನಿಮ್ಮ ಅಬ್ಜೆಕ್ಟಿವ್ಸ್ ಆಗಿ ಇರುತ್ತೆ. ಸೊ ಎಕ್ಸಾಂಪಲ್ ಸ್ಟೇಟ್ಮೆಂಟ್ಸ್ ಕೊಡಬೇಕು ಅಂದರೆ, ಎನಿ ಸ್ಟೂಡೆಂಟ್ ಫ್ರಮ್ ದ ಕ್ಲಾಸ್ or any number of students can participate. ಹಿಂದೆ ನಂಬರಲ್ಲಿ ನಾನು ಏನು ಮಾಡಬೇಕಿತ್ತು? 10 ಮೆಂಬರ್ಸ್ ಆರ್ 10 ಸ್ಟೂಡೆಂಟ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಈವೆಂಟ್ ಅಂತ ಹಾಕಬೇಕಿತ್ತು. ಬಟ್ ಇಲ್ಲಿ ನಾನು ಎಷ್ಟು ಜನರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹಾಕಿರುವಾಗ, ಅಂದರೆ ಯಾರು ಬೇಕಾದರೂ ಮಾಡ್ಬೋದು ಅಂತ ಹೇಳೋತಿರುವಾಗ
ನಾನು ಕೌಂಟ್ ಕೊಡ್ತಿಲ್ಲ 10 ಜನ ಮಾಡಬೇಕು 20 ಜನನೇ ಮಾಡಬೇಕು ಅಂತ. ಹಾಗಾಗಿ ಎನಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಇವೆಂಟ್. ಓಕೆ, ಆಸ್ ಮೆನಿ ಆಸ್ or you can eat as many chocolates you want. ನಿನಗೆ ಎಷ್ಟು ಬೇಕೋ ಅಷ್ಟು ಚಾಕ್ಲೇಟ್ಸ್ನ ನೀನು ತಿನ್ನಬಹುದು ಅಂತ ಹೇಳ್ತಾ ಇದ್ದೀನಿ. several of us have not cleared the exam. ನಮ್ಮಲ್ಲಿ ಎಷ್ಟೊಂದು ಜನ, ಬಹಳಷ್ಟು ಜನ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಆಗಿಲ್ಲ. ಜನರ ಸಂಖ್ಯೆ ನನಗೆ ಗೊತ್ತಿಲ್ಲ ಅಲ್ವಾ, ಹಾಗಾಗಿ. The number of oats this time will decrease. Few. There are few students left behind. ಸೊ ಹಿಂದೆ ಉಳ್ಕೊಂಡಿದ್ದಾರೆ ಅಥವಾ ಇಲ್ಲೇ ಬಿಟ್ಟು ಹೋಗಿದ್ದೀವಿ ಒಂದಿಷ್ಟು ವಿದ್ಯಾರ್ಥಿಗಳನ್ನು. ಸೊ ದೀಸ್ ಆರ್ ಯೋರ್ ಇನ್ಡೆಫಿನೆಟ್ ಅಡ್ಜೆಕ್ಟಿವ್ಸ್. ಡೆಫಿನೆಟ್ ಅಂದರೆ ನಂಬರ್ಸನ್ನು ಬಳಸ್ತೀರ, 1 2 3 4 100 200 500. ಆ ನಂಬರ್ಸ್ ಗೊತ್ತಿಲ್ಲದೆ ಇದ್ದಾಗ ಎನಿ, ಮೆನಿ, ಸೆವ್ರಲ್, ನಂಬರ್ ಆಫ್, ಫ್ಯೂನ ಬಳಸ್ಕೊಳ್ತಾ ಹೋಗ್ತೀರಾ. ಐ ಹ್ಯಾವ್ ವೆರಿ ಗುಡ್ ಎಕ್ಸಾಂಪಲ್ಸ್ ಕಮಿಂಗ್ ಓವರ್ ಹಿಯರ್. ಶಶಿ ಅವರು ಹೇಗೆ ಕೊಡ್ತಾ ಇದ್ದಾರೆ. ಎಸ್, ಈಚ್, very, few, many, much, any, right. Anyone of from the group can participate. I have many pens in my bag, right. How many of you have seen today's news, right. There are several types of flowers in the park. Ishtontara, correct. There are several number of people in the rally. ನೆಕ್ಸ್ಟ್, ಎರಡು ಒಟ್ಟಿಗೆ ಬಳಸಕ್ಕೆ ಹೋಗಬೇಡಿ. ಡೋಂಟ್ ಯೂಸ್ ಬೋತ್ ಆಫ್ ದೆಮ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀರಾ ನೋಡಿ ಶಶಿ ಅವರು. ದೇರ್ ಆರ್ ಸೆವ್ರಲ್ ನಂಬರ್ ಆಫ್ ಪೀಪಲ್. ದೇರ್ ಆರ್ ನಂಬರ್ ಆಫ್ ಪೀಪಲ್ ಇನ್ ದ ರ್ಯಾಲಿ ಅಥವಾ ದೇರ್ ಆರ್ ಸೆವ್ರಲ್ ಪೀಪಲ್ ಇನ್ ದ ರ್ಯಾಲಿ. ಎರಡರಲ್ಲಿ ಒಂದು, ಎರಡೂ ನಂಬರೇ ಡಿನೋಟ್ ಮಾಡ್ತಿದೆ, ಅಷ್ಟೊಂದು ಪೊಸೆಷನಿನ ಅವಶ್ಯಕತೆ ಇಲ್ಲ. ಓಕೆನಾ. ದೇರ್ ಆರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ರೀಡಿಂಗ್ ಡೇ ಆ್ಯಂಡ್ ನೈಟ್. ಎಸ್, ರೈಟ್. ನಂಬರ್ ಆಫ್ ಪೀಪಲ್ ಆರ್ ವೇಟಿಂಗ್ ಫಾರ್ ದ, ಮೆನಿ ಪೀಪಲ್ ಆರ್ ವೇಟಿಂಗ್ ಫಾರ್ ದ, ಎಲ್ಲದಕ್ಕೂ ನಂಬರ್ ಆಫ್ ಬೇಡ. ಮೆನಿ ಪೀಪಲ್ ಆರ್ ವೇಟಿಂಗ್ ಫಾರ್ ದ ಟ್ರೈನ್. ಓನ್ಲಿ ಫ್ಯೂ ಸ್ಟೂಡೆಂಟ್ಸ್ get succeeded in this competitive world. Correct. There are few people who do not like to watch movies. ರೈಟ್, ಅದೊಂದು ಸೆಂಟೆನ್ಸ್ ಕರೆಕ್ಟ್ ಮಾಡ್ಕೊಳ್ಳಿ. ದೇರ್ ಆರ್ ಸೆವ್ರಲ್ ನಂಬರ್ ಆಫ್ ಅಥವಾ ಮೆನಿ, ಎನಿ ಆ ಥರ ಜೊತೆಯಲ್ಲಿ ಇವಾಗ ನೀವು ಬಳಸೋಕ್ಕಾಗತ್ತಾ? ಮೆನಿ ಸ್ಟೂಡೆಂಟ್ಸ್ ಕ್ಯಾನ್ ಜಾಯಿನ್ ದ ಸೆಷನ್ ಇಲ್ಲ ಅಲ್ವಾ. ಎನಿ ಸ್ಟೂಡೆಂಟ್ಸ್ ಆರ್ ಮೆನಿ ಸ್ಟೂಡೆಂಟ್ಸ್, ನೀವು ಇದನ್ನು ಬಳಸ್ಬೋದು. ಎನಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಳಸ್ಬೋದು. ಎನಿ ನಂಬರ್ ಆಫ್ ಸ್ಟೂಡೆಂಟ್ಸ್, ಎಷ್ಟು ಸಂಖ್ಯೆಯಲ್ಲಿ ಬೇಕಾದರೂ ವಿದ್ಯಾರ್ಥಿಗಳು ಬಳಸಬಹುದು, ಬರಬಹುದು ಅಂತ ಆ ಒಂದು ಸ್ಟೇಟ್ಮೆಂಟ್ ಬಳಸ್ಬೋದು. ಬಟ್ ಎನಿ ಮೆನಿ ಬಳಸೋಕ್ಕಾಗಲ್ಲ, ಸೆವ್ರಲ್ ನಂಬರ್ ಆಫ್ ಬಳಸೋಕ್ಕಾಗಲ್ಲ, ಅಥವಾ ಮೆನಿ ಫ್ಯೂ ಬಳಸೋಕ್ಕಾಗಲ್ಲ. ಎನಿ ಫ್ಯೂ ಬಳಸಬಹುದು ಅಥವಾ ಎನಿ ಸೆವ್ರಲ್ ಬಳಸೋಕ್ಕಾಗಲ್ಲ. ಸೊ ಈ ರೀತಿಯಲ್ಲಿ ಯು ಆರ್ ಸಪೋಸ್ ಟು ಯೂಸ್ ದಿಸ್ ಇನ್ಡೆಫಿನೆಟ್ ಆರ್ಟಿಕಲ್. ಓಕೆನಾ. ಎಸ್, ಮುಂದಿಂದು ನೆಕ್ಸ್ಟ್ ಒನ್. ಆಟ್ರಿಬ್ಯೂಟ್ ಅಬ್ಜೆಕ್ಟಿವ್ಸ್ ಅಂತ ಒಂದು ಇದೆ. ದಟ್ ಈಸ್ ಆಟ್ರಿಬ್ಯೂಟ್ adjective. So what do you mean by these attribute adjectives? Attribute adjectives ಅಂದರೆ ಇದು ಒಂದು ಸ್ಪೆಸಿಫಿಕ್ ಟ್ರೇಟ್ ಬಗ್ಗೆ ಮಾತಾಡುತ್ತೆ. ಸೊ ಟ್ರೇಟ್ ಅಂದರೆ ಏನು? ವಿಚಾರಣೆ, ಸ್ಪೆಸಿಫಿಕ್ ವಿಚಾರದ ಬಗ್ಗೆ ಅಥವಾ ಫೀಚರ್ಸು ಅಥವಾ ಕ್ವಾಲಿಟಿ ಬಗ್ಗೆ ಮಾತಾಡುತ್ತೆ. ಇದು ಹೀಗೆ ಇರಬೇಕು ಅಥವಾ ಇದರ ಅನುಗುಣ, ಇದರ ಗುಣ ಹೀಗೆ ಇರಬೇಕು. ಫೀಚರ್ಸ್, ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡುತ್ತೆ. ದೋಸ್ ಆರ್ ಯುವರ್ ಆಟ್ರಿಬ್ಯೂಟ್ ಅಬ್ಜೆಕ್ಟಿವ್ಸ್. ಸೊ ಆಟ್ರಿಬ್ಯೂಟ್ ಅಬ್ಜೆಕ್ಟಿವ್ಸಲ್ಲೂ ಡಿವಿಷನ್ಸ್ ಇದ್ದಾವೆ, ಬಟ್ ವಿ ವಿಲ್ ಸಿ ಸರ್ಟನ್. ಆ ಡಿವಿಷನ್ಸ್ ಬಿಟ್ಟು ನಾವು ನೋಡ್ಕೊಂಡು ಹೋಗೋಣ ಯಾವ್ದು. ಫಾರ್ ಎಕ್ಸಾಂಪಲ್, ಪರ್ಫೆಕ್ಟ್ ಇಸ್ ಅನ್ ಅಬ್ಜೆಕ್ಟಿವ್.
ಆಮೇಲೆ ಬೆಸ್ಟ್, ಇಟ್ಸ್ ಬೆಸ್ಟ್. ಸ್ಪೆಸಿಫೈ ಕ್ವಾಲಿಟಿ ಹೇಳ್ತಿದೆ, ಶಿ ಈಸ್ ಅ ಪರ್ಫೆಕ್ಟ್ ಗರ್ಲ್, ಸೊ ಇಟ್ಸ್ ಟೆಲಿಂಗ್ ಕ್ವಾಲಿಟಿ. ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟಿಂಗ್, ಬ್ಯೂಟಿಫುಲ್, ಇದೆಲ್ಲ ಕ್ವಾಲಿಟಿನ ಹೇಳ್ತಾ ಇದೆ, ಫೀಚರ್ಸನ್ನ ಹೇಳ್ತಾ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಯು ಹ್ಯಾವ್ ಮೋರ್ ಆಲ್ಸೋ. ಸ್ಮಾಲ್, ಆಟ್ರಿಬ್ಯೂಟ್, ಕ್ವಾಲಿಟಿ ಹೇಳ್ತಾ ಇದೆ. ಬಿಗ್, ಲಾಂಗ್. ನೆಕ್ಸ್ಟ್ ಯು ಹ್ಯಾವ್ ಪುವರ್, ದೆನ್ ಸ್ಲೋ. ಐ ಆಮ್ ಲುಕಿಂಗ್ ಎಟ್ ಯುವರ್ ಚಾಟ್ಸ್ ಆಲ್ಸೋ. ಅದಾದಮೇಲೆ ಕಲರ್ಸ್ ಎಲ್ಲ ನೋಡಿದ್ದೀವಿ, ಇದು ಕೂಡ ಆಟ್ರಿಬ್ಯೂಟ್ಸೇ. ಪಿಂಕ್, ರೆಡ್. ಸೊ ಇಟ್ಸ್ ಕೈಂಡ್ ಆಫ್ ಅ ಬ್ರಷ್ ಅಪ್. ಆಟ್ರಿಬ್ಯೂಟ್ ಅಬ್ಜೆಕ್ಟಿವ್ಸ್ ಅನ್ನೋದು ಒಂಥರ ಬ್ರಷ್ ಅಪ್ ಇದ್ದಂಗೆ. ನೆಕ್ಸ್ಟು ಗೋಲ್ಡ್ ಇದೆ, ಗೋಲ್ಡನ್ನು ನಾವು ನೋಡಿದ್ದೀವಿ ಮಟೀರಿಯಲ್ಲು. ಅದಾದಮೇಲೆ ವಿ ಹ್ಯಾವ್ ಊಲ್, ಓಕೆ, ಅಂದರೆ ಉಲ್ಲನ್ಸ್. ಕಾಟನ್ ಮಟೀರಿಯಲ್ ಅಬ್ಜೆಕ್ಟಿವು. ಮತ್ತು ವಿ ಹ್ಯಾವ್ ಮೋರ್, ಲೈಕ್ ಫಾರ್ ಎಕ್ಸಾಂಪಲ್ ಲಕ್ಸುರಿ. ಲಕ್ಸುರಿ ಈಸ್ ಆಲ್ಸೋ ಆ್ಯನ್ ಅಬ್ಜೆಕ್ಟಿವ್. ಕ್ವಾಲಿಟಿ ಅಂದರೆ ಒಬ್ಬರ ಕ್ವಾಲಿಫೈಯರು, ಸ್ಪೆಸಿಫಿಕೇಷನ್, ನನ್ನ ಜೀವನ ಬಹಳ ಸುಖಕರವಾಗಿದೆ ಅಥವಾ ಲಕ್ಸುರಿಯಸ್ ಆಗಿದೆ, ಶ್ರೀಮಂತವಾಗಿದೆ ಅಂತ ಹೇಳ್ಕೊಳ್ಳೋದು. ನೆಕ್ಸ್ಟು ಯು ಹ್ಯಾವ್ ಮುಂದಿಂದು ಕವರ್. ಥಿಂಗ್ಸ್ ಆರ್ ಕವರ್ಡ್ ಅಪ್ ಫಾರ್ ಮೀ. ಸೊ ವಿಚಾರಗಳನ್ನು ಕವರ್ ಮಾಡಿದ್ದೀವಿ ಅಂತ ಹೇಳೋದು. ಸೊ ದೀಸ್ ಆರ್ ಯುವರ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಏನು ಆಟ್ರಿಬ್ಯೂಟ್ ಅಬ್ಜೆಕ್ಟಿವ್ಸ್. ಎಲ್ಲ ಅಬ್ಜೆಕ್ಟಿವ್ಸೂ ಇದರ ಅಂಡರ್ ಫಾಲ್ ಆಗುತ್ತೆ. ಅದಕ್ಕೆ ವೇರಿಯಸ್ ನೇಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಮಟೀರಿಯಲ್ ಅಬ್ಜೆಕ್ಟಿವು ಅಥವಾ ಆರಿಜಿನ್ ಅಬ್ಜೆಕ್ಟಿವ್ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಹೆಸರಿರುತ್ತೆ, ಬಟ್ ದಟ್ಸ್ ನಾಟ್ ರಿಕ್ವೈರ್ಡ್. ಆಟ್ರಿಬ್ಯೂಟ್ ಅಬ್ಜೆಕ್ಟಿವಲ್ಲಿ ಏನು ಬರುತ್ತೆ, ನಮ್ಮ ಎಲ್ಲ ಅಬ್ಜೆಕ್ಟಿವ್ಸು ಇದರ ಅಂಡರ್ ಫಾಲ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕೂಲ್ ಆಗಿರಬಹುದು, ಆಮೇಲೆ ನೆಕ್ಸ್ಟು ಕ್ವಿಕ್ ಆಗಿರಬಹುದು, ಸಡನ್ ಆಗಿರಬಹುದು, ಸ್ಪೀಡ್ ಆಗಿರಬಹುದು. ಇದೆಲ್ಲವುದು ಹೈ, ಲೋ, ಇದೆಲ್ಲ ನನ್ನ ಅಬ್ಜೆಕ್ಟಿವ್ಸೂ ಒಂದೇ ಅಂಡರಲ್ಲಿ ಫಾಲ್ ಆಗ್ತಾ ಹೋಗುತ್ತೆ. ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು ಆಲ್. ಅರ್ಥ ಆಗಿದೆಯಾ? ಟ್ರುತ್, ಎಸ್, ಐ ಹ್ಯಾವ್ ಅ ಪರ್ಫೆಕ್ಟ್ ಪಾರ್ಟ್ನರ್, ಶಿ ಈಸ್ ಅ ಪರ್ಫೆಕ್ಟ್ ಲೇಡಿ, ಎಸ್, ಹಿ ಈಸ್ ದ ಬೆಸ್ಟ್ ಡಾನ್ಸರ್, right? It is a interesting story, correct? She is having a beautiful face. There is a long way to go. She looks beautiful in sari. He wants to lead a luxury life. She has a long hair. Absolutely right. So ಎಲ್ಲ ಅಬ್ಜೆಕ್ಟಿವ್ಸು ಒಂದು ಆಟ್ರಿಬ್ಯೂಟ್ ಅಂತ ಇರುತ್ತೆ, ಒಂದು ಟ್ರೇಟ್, ಒಂದು ಫೀಚರ್ ಅಂತ ಇರುತ್ತೆ. ಆ ಫೀಚರ್ಸು ಕ್ವಾಲಿಟಿ ಆಗಿರಬಹುದು, ಕಲರ್ ಆಗಿರಬಹುದು, ಡಿಫೈನಿಂಗ್ ಆಫ್ ದ ನಂಬರ್ಸ್ ಆಗಿರಬಹುದು, ಡಿಫೈನಿಂಗ್ ಆಫ್ ದ ಇಂಡೆಫಿನೆಟ್ ಆಗಿರಬಹುದು, ಅಥವಾ ವ್ಯಕ್ತಿಗಳನ್ನು, ವಿಚಾರಗಳನ್ನು, ಇದೆಲ್ಲದನ್ನು ಅಬ್ಜೆಕ್ಟಿವ್ಸು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಸೊ ಅಂಟಿಲ್ ನೌ ಇಲ್ಲಿವರೆಗೂ ಅಬ್ಜೆಕ್ಟಿವ್ಸ್ ಕ್ಲಿಯರಾ ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ಲಿಸ್ನಿಂಗ್ ಟು ದ ಕ್ಲಾಸ್ ಕೇಳ್ತಾ ಇರೋರು ಎಲ್ಲರಿಗೂ ಅಬ್ಜೆಕ್ಟಿವ್ಸ್ ಕ್ಲಿಯರಾ? ಆಲ್ ಆಫ್ ಯು? ಎಸ್, ಐ ಹ್ಯಾವ್ ಟು ಕವರ್ ಆಲ್ ದ ಟಾಪಿಕ್ಸ್ ಟುಡೇ, ಕರೆಕ್ಟ್. ಕವರ್ ಈಸ್ ಕಂಪ್ಲೀಟ್ ಅಂತಲೂ ಆಗುತ್ತೆ, ಕವರ್ ಅಂದರೆ ಟು ಸೆಕ್ಯೂರ್ ಅಂತಲೂ ಆಗುತ್ತೆ. ಎಸ್, ಶಿವಕುಮಾರ್ ಅವರು ಎಸ್ ಅಂತ ಹೇಳ್ತಾ ಇದ್ದಾರೆ. ಅದರ್ಸ್, ಬೇರೆಯವರು ಹೂ ಆರ್ ಆ್ಯಕ್ಟಿವ್ ಇನ್ ದ ಕ್ಲಾಸ್, ಎಸ್, ಓಕೆ. ಸೊ ಫಾರ್ ನಾವ್ ಇಲ್ಲಿಗೆ ವಿ ಆರ್ ಡನ್ ವಿತ್ ಅಬ್ಜೆಕ್ಟಿವ್ಸ್. ಸೊ ಅಬ್ಜೆಕ್ಟಿವ್ಸು ವಿ ಹ್ಯಾವ್ ಫಿನಿಶ್ಡ್. ಇಷ್ಟೇ ನಿಮಗೆ ಅಬ್ಜೆಕ್ಟಿವ್ಸಲ್ಲಿ ತಿಳ್ಕೊಳ್ಬೇಕಿದ್ದು. ದಟ್ ಆರ್ ಟೈಪ್ಸ್ ಆಫ್ ಅಬ್ಜೆಕ್ಟಿವ್ಸ್ ಏನು, ಫಾರ್ಮ್ಸ್ ಆಫ್ ಅಬ್ಜೆಕ್ಟಿವ್ಸ್ ಏನು, ಯಾವುದನ್ನು ಎಲ್ಲಿ ಬಳಸ್ಕೊಳ್ತಾ ಹೋಗ್ತೀವಿ. ನಾವು ರಿಪ್ಲೇಸ್ ಡಿಫೈನ್ ಮಾಡೋದಕ್ಕೆ ಬಳಸ್ಕೊಳ್ತಾ ಹೋಗ್ತೀವಿ, ಕ್ವಾಲಿಟಿನ ಹೇಳೋಕ್ಕೆ ಬಳಸ್ಕೊಳ್ತೀವಿ, ಕ್ವಾಂಟಿಟಿನ ಹೇಳೋಕ್ಕೆ ಬಳಸ್ಕೊಳ್ತೀವಿ. ಸೊ ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಬಿ ಯೂಸಿಂಗ್ ಅವರ್ ಅಬ್ಜೆಕ್ಟಿವ್ಸ್. ಈಗ ಒಂದಿಷ್ಟು ಕ್ವೆಶ್ಚನ್ಸನ್ನು ನಾನು ಇಲ್ಲಿ ಡ್ರಾಪ್ ಮಾಡ್ತಾ ಹೋಗ್ತೀನಿ, ಫಾರ್ ವಿಚ್ ಐ ನೀಡ್ ಯುವರ್ ಆನ್ಸರ್ಸ್. ನಿಮ್ಮ ಕಡೆಯಿಂದ ಉತ್ತರಗಳು ಬೇಕು. ಓಕೆ. We visited the planetarium. Where we saw dash artifacts.
ಇದಕ್ಕೆ ಆಪ್ಷನ್ಸ್ ಅ ಲಾಟ್ ಆಫ್, ಫಸ್ಟ್ ಆಪ್ಷನ್ನು a lot of, ancient, next a room filled with, a room filled with. ಈ ಮೂರರಲ್ಲಿ ಕರೆಕ್ಟ್ ಆದಂಥ ಉತ್ತರ ಯಾವುದು? ಯಾವುದು ನನ್ನ ಅಬ್ಜೆಕ್ಟಿವ್? ಅ ಲಾಟ್ ಆಫ್ ನನ್ನ ಅಬ್ಜೆಕ್ಟಿವಾ, ಏನ್ಷಿಯಂಟ್ ನನ್ನ ಅಬ್ಜೆಕ್ಟಿವಾ, a room filled with ನನ್ನ ಅಬ್ಜೆಕ್ಟಿವ? a lot of. ನೆಕ್ಸ್ಟ್ ಮುಂದಿಂದು ಏನ್ಷಿಯಂಟ್. ನೆಕ್ಸ್ಟ್ ಆನ್ಸರ್ಸ್, ಎರಡೇ ಆನ್ಸರ್ ಬಂದಿರೋದು, ಬೇರೆಯವರು ಆನ್ಸರ್ ಕೊಡಬೇಕು. a lot of. ಸೆಕೆಂಡ್ ಒನ್, ಎಸ್, ಸರಿಯಾದಂಥ ಉತ್ತರ ಬಂದು ಇಟ್ ಈಸ್ ಏನ್ಷಿಯಂಟ್. ಲೆಟ್ ಮೀ ಕ್ಲಾರಿಫೈ ಯು, ಅ ಲಾಟ್ ಆಫ್ ಈಸ್ ನಾಟ್ ಅನ್ ಅಬ್ಜೆಕ್ಟಿವ್. ಇದು ಅಬ್ಜೆಕ್ಟಿವ್ ಅಲ್ವೇ ಅಲ್ಲ. ರೂಮ್ ಫಿಲ್ಡ್ ವಿತ್, ಇದು ಸಹ ನಿಮ್ಮ ಅಬ್ಜೆಕ್ಟಿವ್ ಅಲ್ಲ. ಇಲ್ಲಿ ನೋಡಿ, ನಾನು ಮಾತನಾಡ್ತಾ ಹೇಳ್ತಾ ಇರ್ತೀನಿ ಇವಾಗ. I will read out the sentence with first one and second one. I mean first one ಮತ್ತು third one ಅಲ್ಲಿ ನಾನು ಇದನ್ನು ಹೇಳ್ತೀನಿ. We visited the planetarium where we saw a lot of artifacts. Sounding correct ಆಗಿದೆಯಾ? We visited the planetarium where we saw a room filled with artifacts. ಅದು ಕರೆಕ್ಟ್ ಆಗಿದೆಯಾ? But I am not here ವಾಂಟಿಂಗ್ ಕಮ್ಯುನಿಕೇಷನ್. ಸೊ ಇದೇ ಕ್ವೆಶ್ಚನನ್ನು ಸುಪ್ರಿಯಾ ಅವ್ರು ಅವಾಗಲೇ ಕೇಳಿದ್ದು. ವೈ ಈಸ್ ಯುವರ್ ಕ್ಲಾಸ್ ಇಸ್ ಗೆಟಿಂಗ್ ಲೇಟ್, ವೈ ಈಸ್ ಅಭಿಲಾಷ್ ಸರ್ ಕ್ಲಾಸ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ಸಿ, ದಿಸ್ ಇಸ್ ದ ಓನ್ಲಿ ಡಿಫ್ರೆನ್ಸ್. ನಾನು ಇವಾಗ ಮಾತಾಡುವಾಗ, ನಾನು ಪ್ರನೌನ್ಸ್ ಮಾಡುವಾಗ ಅ ಲಾಟ್ ಆಫ್ ಕೂಡ ಕರೆಕ್ಟು, ಅ ರೂಮ್ ಫಿಲ್ಡ್ ವಿತ್ತು ಕರೆಕ್ಟು, ಓಕೆನಾ? ಬಟ್ ವೈಲ್ ಐ ಆಮ್ ರೈಟಿಂಗ್, ನಾನು ಅಬ್ಜೆಕ್ಟಿವ್ನ ಹಾಕದೆ ಬರೆದ್ರೆ, ಸಿ, ಅ ಈಸ್ ಅ ಆರ್ಟಿಕಲ್, ಆರ್ಟಿಕಲ್ ಈಸ್ ಅ ಪಾರ್ಟ್ ಆಫ್ ಅಬ್ಜೆಕ್ಟಿವ್, ಐ ಅಂಡರ್ಸ್ಟ್ಯಾಂಡ್. ಬಟ್ ಏನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ? ನನ್ನ ಆರ್ಟಿಫ್ಯಾಕ್ಟ್ಸು ಪ್ಲೂರಲಲ್ಲಿದೆ, ಆರ್ಟಿಫ್ಯಾಕ್ಟ್ ಇಲ್ಲ. ಆಮೇಲೆ ವಿ ಇಸ್ ದೇರ್, ಇಟ್ಸ್ ನಾಟ್ ಇನ್ ಸಿಂಗ್ಯುಲರ್. ಸೊ ಲಾಟ್ ಆಫ್ ಇಸ್ ಅ ಪ್ರಿಪೋಸಿಷನ್. ಸೊ ಬಹಳಷ್ಟು, ಲಾಟ್ ಪ್ರಿಪೋಸಿಷನ್ ಇಸ್ ರಾಂಗ್. ಆಮೇಲೆ ಅ ರೂಮ್ ಫಿಲ್ಡ್ ವಿತ್, ರೂಮ್ ಮತ್ತೆ ನಿನಗೊಂದು ಜಾಗ ಬಂತಲ್ಲಿ, ಫಿಲ್ಡ್ ವಿತ್, ಫಿಲ್ ಇಸ್ ನಾಟ್ ಅ ರೈಟ್ ವೇ. ಏನ್ಷಿಯಂಟ್ ಇಸ್ ಯುವರ್ ಅಬ್ಜೆಕ್ಟಿವ್. ಏನ್ಷಿಯಂಟ್, ಮಿಡೀವಲ್, ಮಾಡರ್ನ್ ಅದು ನಿಮ್ಮ ಅಬ್ಜೆಕ್ಟಿವ್. ಕಾಲಘಟ್ಟವನ್ನು ತಿಳಿಸ್ತಾ ಇದೆ. ಟೈಮ್ ಆ್ಯಂಡ್ ಸ್ಪೇಸ್, ಐ ಟೋಲ್ಡ್ ಯು, ಟೈಮ್ ಆ್ಯಂಡ್ ಸ್ಪೇಸನ್ನು ಹೇಳ್ತಾ ಇದೆ. ವಿ ವಿಸಿಟೆಡ್ ದ ಪ್ಲಾನಿಟೋರಿಯಂ ವೇರ್ ವಿ ಸಾ ಏನ್ಷಿಯಂಟ್ ಆರ್ಟಿಫ್ಯಾಕ್ಟ್ಸ್. ಅ ಲಾಟ್ ಆಫ್ ಆರ್ಟಿಫ್ಯಾಕ್ಟ್ಸ್ ಅಂತ ಯಾಕೆ ಹೇಳ್ತೀರಾ? ಯು ವಿಲ್ ನಾಟ್ ಟೆಲ್ ದ್ಯಾಟ್ ಅ ಲಾಟ್ ಆಫ್ ಆರ್ಟಿಫ್ಯಾಕ್ಟ್ಸ್. ಎಷ್ಟೊಂದು ಆರ್ಟಿಫ್ಯಾಕ್ಟ್ಸು, ಎಣಿಸೋಕ್ಕಾಗದೇ ಇರೋಷ್ಟು ಆರ್ಟಿಫ್ಯಾಕ್ಟ್ಸ್ನೆಲ್ಲ ಪ್ಲಾನಿಟೋರಿಯಮಲ್ಲಿ ಪ್ಲೇಸ್ ಮಾಡೋದಿಲ್ಲ. ರೂಮ್ ಫಿಲ್ಡ್ ವಿತ್ ಆರ್ಟಿಫ್ಯಾಕ್ಟ್ಸು ಸಾಧ್ಯ ಇಲ್ಲ. ರೂಮ್ ಕೆನಾಟ್ ಬಿ ಫಿಲ್ಡ್ ವಿತ್ ಓನ್ಲಿ ಆರ್ಟಿಫ್ಯಾಕ್ಟ್ಸ್. ಕರೆಕ್ಟಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೌ ಅ ಸೆಂಟೆನ್ಸ್ ಹ್ಯಾಸ್ ಟು ಬಿ ಫ್ರೇಮ್ಡ್. ಮಾತಾಡುವಾಗ ಸೌಂಡ್ ಕರೆಕ್ಟ್ ಆಗೋದ್ರೆ ಸಾಲದು, ಇಟ್ ಹ್ಯಾಸ್ ಟು ಬಿ ಪ್ರಾಪರ್ ಇನ್ ಯುವರ್ ರೈಟಿಂಗ್ ಪ್ಲೇಸ್ಮೆಂಟ್. ಬಿಕಾಸ್ ಸೆಂಟೆನ್ಸಿನ ರೂಲ್ಸ್ ಇದೆ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಅಡ್ಜೆಕ್ಟಿವ್ ಅಥವಾ ಸಬ್ಜೆಕ್ಟ್, ವರ್ಬ್, ಅಡ್ಜೆಕ್ಟಿವ್, ಪ್ರಿಪೊಸಿಷನ್, ಆಬ್ಜೆಕ್ಟ್ ಆರ್ ಸಬ್ಜೆಕ್ಟ್, ಅಡ್ಜೆಕ್ಟಿವ್, ಅಡ್ವರ್ಬ್, ವರ್ಬ್, ಈ ರೀತಿ ಒಂದು ಫಾರ್ಮ್ಯಾಟ್ ಅಂತ ಇದೆ ಬರೆಯುವಾಗ. ಸೊ ಆ ಫಾರ್ಮ್ಯಾಟನ್ನು ಬಿಟ್ಟು ಬರೆದ್ರೆ ದಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಮಾತಾಡುವಾಗ ನಾವು ಯಾರೂ ಸಹ ಯಾವ ಫಾರ್ಮ್ಯಾಟನ್ನು ಬಳಸಲ್ಲ. ನಾವು ತಲೆಯಲ್ಲಿ ಇಟ್ಕೊಳ್ಳಲ್ಲ, ಅಯ್ಯೋ ನಾನು ಸಬ್ಜೆಕ್ಟ್ ಆದಮೇಲೇ ವರ್ಬ್ ಹೇಳಿದ್ನಾ, ವರ್ಬ್ ಆದಮೇಲೆ ಸಬ್ಜೆಕ್ಟ್ ಹೇಳಿಲ್ವಾ, ಇದನ್ನೆಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಮಾತಾಡುವಾಗ. ಬಟ್ ವೈಲ್ ಯು ಆರ್ ರೈಟಿಂಗ್, ದಟ್ಸ್ ವೈ ಯು ಆರ್ ಗೋಯಿಂಗ್ ಟು ಲೂಸ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಬರೆಯುವಾಗ ಮಾತಾಡೋ ರೀತಿನಲ್ಲಿ ಬರೆದ್ರೆ ಮಾರ್ಕ್ಸ್ ಕಳ್ಕೊಳ್ಳೋದೇ ಇದೇ ಕಾರಣಕ್ಕೆ. ನಿಮ್ಗೆ ಸೌಂಡಿಂಗ್ ಕರೆಕ್ಟಾಗಿ ಅನ್ನಿಸ್ತಾ,
ಹಾಂ ಸರಿ ಇದೆ ಅಂತ ಹಾಕ್ತಿರಲ್ಲ, ದಟ್ಸ್ ದ ರಾಂಗ್ ಪ್ರಾಬ್ಲಮ್. ನಿಮಗೆ ಆ ರೂಲ್ಸ್ ಗೊತ್ತಿರಬೇಕು. ಯು ಶುಡ್ ಬಿ ನೋಯಿಂಗ್ ದ ಫಾರ್ಮ್ಯಾಟ್ ಆಫ್ ರೈಟಿಂಗ್. ಸಬ್ಜೆಕ್ಟ್, ವರ್ಬ್. ಈ ಸ್ಟೇಟ್ಮೆಂಟಲ್ಲಿ ವರ್ಬ್ ಆದಮೇಲೆ ಅಬ್ಜೆಕ್ಟಿವ್ ಬರುತ್ತಾ, ಅಡ್ವರ್ಬ್ ಬರುತ್ತಾ? ಈ ಸ್ಟೇಟ್ಮೆಂಟಲ್ಲಿ ವರ್ಬ್ ಆದಮೇಲೆ ಆಬ್ಜೆಕ್ಟ್ ಬರುತ್ತಾ, ಪ್ರಿಪೊಸಿಷನ್ ಬರುತ್ತಾ? ಯು ಹ್ಯಾವ್ ಟು ನೋ ದ್ಯಾಟ್. ಅದನ್ನು ನೀವು ತಿಳ್ಕೊಳ್ಬೇಕು. ಫೈನ್. ಮುಂದಿನ ಎಕ್ಸಾಂಪಲ್. ನೆಕ್ಸ್ಟ್ ಕ್ವೆಶ್ಚನ್ ಟು ಯು. Please get me a bag of dash mangoes. Options: interesting, oranges, next, one second, ripe, yellow, real. So which is the right answer? Please get me a bag of dash mangoes. Interesting, oranges, and ripe yellow, real. Fourth one, ಶಿವಕುಮಾರ್ ಅವರು ಫೋರ್ತ್ ಒನ್ ಅಂತ ಹೇಳಿದ್ದಾರೆ. ನಿಜವಾದ, ಇಟ್ಸ್ ಅ ಕ್ವಾಲಿಟಿ, ಬಟ್ ಯೆಟ್. ಇನ್ನೊಂದು ಸರ್ತಿ ನೋಡಿ. ಪ್ಲೀಸ್ ಗೆಟ್ ಮಿ ಅ ಬ್ಯಾಗ್ ಆಫ್ ರಿಯಲ್ ಮ್ಯಾಂಗೋಸಾ? So who is going to get you a bag full of unreal mangoes? Interesting ಅಂತೂ ಸಾಧ್ಯನೇ ಇಲ್ಲ. ಇಟ್ ಇಸ್ ಫಾರ್ ಯುವರ್ ಟ್ರೇಡ್ಸ್. ಸ್ಪೆಸಿಫಿಕೇಷನ್ಗೆ ಬಳಸ್ತೀನಿ. ನೆಕ್ಸ್ಟು ಆರೆಂಜಸ್ ಆ್ಯಂಡ್ ಮ್ಯಾಂಗೋಸ್. ನಾನು ಯಾಕೆ ಇಲ್ಲಿ ನೌನ್ಸ್ನ ಕೊಡಲಿ ಫ್ರೂಟ್ಸ್ ಬಗ್ಗೆ? ನೋ. ರಿಯಲ್ ಇಸ್ ಆಲ್ಸೋ ನಾಟ್ ರೈಟ್. ಎಸ್ ಕೆ ಅವರೇ ತಪ್ಪು. ರೈಟ್ ಆನ್ಸರ್ ಇಸ್ ರೈಪ್. ರೈಪ್, ಎಲ್ಲೋ. ನೆನಪಿರಬಹುದು, ಬಣ್ಣಗಳು ಸಹ ಅಡ್ಜೆಕ್ಟಿವ್ಸು. ಹಣ್ಣಾಗಿರುವಂತಹ ಹಳದಿ ಬಣ್ಣದ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಬಾ. ಸೊ ದ ರೈಟ್ ಆನ್ಸರ್ ಈಸ್ ಯೆಲ್ಲೋ. ರೈಪ್, ಯೆಲ್ಲೋ. ಸೊ ಆ ಮಾವಿನ ಹಣ್ಣು ಹೇಗಿರಬೇಕು? ಪ್ಲೀಸ್ ಗೆಟ್ ಮೀ ಅ ಬ್ಯಾಗ್ ಆಫ್. ಮೀ ಇಸ್ ಅ ಆಬ್ಜೆಕ್ಟ್. ಮ್ಯಾಂಗೋಸ್ ಆರ್ ಯುವರ್ ಸಬ್ಜೆಕ್ಟ್. ಸೊ ನಿನ್ನ ಮ್ಯಾಂಗೋನ ನೀನು ಡಿಸ್ಕ್ರೈಬ್ ಮಾಡಬೇಕು. ಸೊ ನಿನ್ನ ಮಾವಿನ ಹಣ್ಣು ಹೇಗಿರಬೇಕು ಅಂತ ನೀನು ಡಿಸ್ಕ್ರೈಬ್ ಮಾಡ್ತೀಯಾ? ಇಟ್ ನೀಡ್ಸ್ ಟು ಬಿ ಎಲ್ಲೋ ಇನ್ ಕಲರ್ ವಿಚ್ ಇಸ್ ರೈಪ್. ಹಣ್ಣಾಗಿ ಹಳದಿ ಬಣ್ಣದಲ್ಲಿರುವಂತಹ ಮಾವಿನ ಹಣ್ಣುಗಳು. ಸೊ ದೀಸ್ ಆರ್ ಯುವರ್ ಮ್ಯಾಂಗೋಸ್. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನೌನನ್ನು ನೀವು ಮೀನ ಡಿಸ್ಕ್ರೈಬ್ ಮಾಡಬೇಡಿ, ಮ್ಯಾಂಗೋಸನ್ನು ಡಿಸ್ಕ್ರೈಬ್ ಮಾಡಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಸಬ್ಜೆಕ್ಟ್ ಯಾವಾಗಲೂ ಮೊದಲೇ ಬರೋದಿಲ್ಲ, ಸಬ್ಜೆಕ್ಟ್ ಕಡೆನಲ್ಲೂ ಬರುತ್ತೆ. ಸೊ ಆಬ್ಜೆಕ್ಟ್ ಬಂದು, ಪ್ರಿಪೊಸಿಷನ್ ಬಂದು, ವರ್ಬ್ ಬಂದು, ಲಾಸ್ಟಲ್ಲಿ ಸಬ್ಜೆಕ್ಟ್ ಬರೋ ಸೆಂಟೆನ್ಸಸ್ಸು ಬರುತ್ತೆ. ಏನು ಮಾಡ್ತೀರಾ ಆವಾಗ? ಅಥವಾ ಪ್ರಿಪೊಸಿಷನ್ ಬಂದು ಆಮೇಲೆ ನಿಮಗೆ ವರ್ಬು, ಆಬ್ಜೆಕ್ಟು, ಲಾಸ್ಟಲ್ಲಿ ಸಬ್ಜೆಕ್ಟ್ ಬರ್ಬೋದು. ಸಬ್ಜೆಕ್ಟ್ ಯಾವುದು ಅಂತ ತಿಳ್ಕೊಳ್ಳೋದೇ ನಿಮ್ಮ ದೊಡ್ಡ ಟಾಸ್ಕ್ ಒಂದು ಸೆಂಟೆನ್ಸಲ್ಲಿ. ಫೈನ್. ಅದೇ ನಾನು ಮೀ ಬಗ್ಗೆ ಮಾತಾಡ್ತಿದ್ದಿದ್ರೆ ಇಂಟ್ರೆಸ್ಟಿಂಗ್ ಬಳಸ್ಬೋದಿತ್ತೇನೋ, ರಿಯಲ್ ಬಳಸ್ಬೋದಿತ್ತೇನೋ. ಬಟ್ ನಾನು ಮೀ ಬಗ್ಗೆ ಮಾತಾಡ್ತಿಲ್ಲ. ಆ್ಯಂಡ್ ಮೀ ಬಗ್ಗೆ ಮಾತಾಡೋದಕ್ಕೆ ಅದು ಸಬ್ಜೆಕ್ಟ್ ಅಲ್ವೇ ಅಲ್ಲ, ಐ ಆಗಬೇಕಿತ್ತು ಅವಾಗದು. ಓಕೆನಾ? ಮುಂದಿಂದು ನೆಕ್ಸ್ಟ್ ಲಾಸ್ಟ್ ಒನ್ ದಟ್ ಯು ವಿಲ್ ಬಿ ಹ್ಯಾವಿಂಗ್. ದ ಪ್ರೆಸಿಡೆಂಟ್ sat in a dash chair. Example: important. Next to you have funny, leather, plumbers. Can you tell me the answer?
The president sat in a dash chair. Important, funny, leather, plumbers. Material adjective ನೆನೆಸ್ಕೊಳ್ಳಿ. Material adjective. ಅಶ್ವಿನಿ ಅವರ ಆನ್ಸರ್ ಕರೆಕ್ಟಾಗಿದೆ. ನಾನು ಹೇಳ್ತಾ ಇದ್ದೀನಿ ಮಟೀರಿಯಲ್ ಅಬ್ಜೆಕ್ಟಿವ್ನ ನೆನೆಸ್ಕೊಳ್ಳಿ. ದ ಪ್ರೆಸಿಡೆಂಟ್ ಸ್ಯಾಟ್ ಇನ್ ಅ ಲೆದರ್ ಚೇರ್. ಇಂಪಾರ್ಟೆಂಟ್. ಅಫ್ಕೋರ್ಸ್ ಇಫ್ ಅ ಪ್ರೆಸಿಡೆಂಟ್ ಇಸ್ ಸಿಟ್ಟಿಂಗ್ ಇಟ್ ಈಸ್ ಅ ಇಂಪಾರ್ಟೆಂಟ್ ಚೇರ್. ನೀವು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಫನಿ ಯು ಕ್ಯಾಂಟ್ ಯೂಸ್, ಇಟ್ಸ್ ಅ ನೆಗೆಟಿವ್ ಇಂಪ್ಯಾಕ್ಟ್. ನಾನು ಯಾವಾಗಿನ ಹೇಳ್ತಾ ಇದ್ದೀನಿ ಮಟೀರಿಯಲ್. ಫೋರ್ತ್ ಒನ್ನು ಅಲ್ಲ, ಪ್ಲಂಬರ್ಸ್ ಚೇರ್. ವೈ ವುಡ್ ಅ ಪ್ರೆಸಿಡೆಂಟ್ ಸಿಟ್ ಇನ್ ಅ ಪ್ಲಂಬರ್ಸ್ ಚೇರ್? ಈಸ್ ಅ ಫಾರ್ಮ್ಯಾಟ್ ರೈಟ್? ನೋ. ಅವನ ಚೇರಲ್ಲಿ ಇವನ್ ಕೂತ್ಕೊಂಡ. ನಾಟ್ ಲೈಕ್ ದ್ಯಾಟ್. ನಾನು ಅದಕ್ಕೆ ಹೇಳಿದ್ದು ಮಟೀರಿಯಲ್ ಅಬ್ಜೆಕ್ಟಿವ್ ನೆನೆಸ್ಕೊಳ್ಳಿ. ದೋಸ್ ಆರ್ ಯುವರ್ ಗೋಲ್ಡ್, ಕಾಟನ್, ನೆಕ್ಸ್ಟು ಊಲ್, ಸಿಲ್ವರ್, ಗ್ಲಾಸ್, ಲೆದರ್. ಇವೆಲ್ಲ ನಿಮ್ಮ ಮಟೀರಿಯಲ್ ಅಬ್ಜೆಕ್ಟಿವ್ಸು. ಪ್ಲೀಸ್ ರಿಮೆಂಬರ್ ಆಲ್ ದೀಸ್ ಅಬ್ಜೆಕ್ಟಿವ್ಸ್. ನಾವು ವೇರಿಯಸ್ ಅಬ್ಜೆಕ್ಟಿವ್ಸ್ನ ಕಲ್ತಿದ್ದೀವಿ. ಪೊಸೆಸಿವ್ ಕಲ್ತಿದ್ದೀವಿ, ಡೆಮಾನ್ಸ್ಟ್ರೇಟಿವ್ ಕಲ್ತಿದ್ದೀವಿ, ಇಂಡೆಫಿನೆಟ್ ಕಲ್ತಿದ್ದೀವಿ, ನಂಬರ್ ಕಲ್ತಿದ್ದೀವಿ, ಇಂಟ್ರಾಗೇಟಿವ್ ಕಲ್ತಿದ್ದೀವಿ, ಆಮೇಲೆ ಆಟ್ರಿಬ್ಯೂಟು, ಟ್ರೇಟ್ಸು, ಕ್ವಾಲಿಟಿನ ಕಲ್ತಿದ್ದೀವಿ. ಸೊ ಕ್ವಾಲಿಟಿ ಅಬ್ಜೆಕ್ಟಿವ್ಸ್ನ ಕಲ್ತಿದ್ದೀವಿ, ಕ್ವಾಂಟಿಟಿ ಅಬ್ಜೆಕ್ಟಿವ್ಸ್ನ ಕಲ್ತಿದ್ದೀವಿ. ಸೊ ರಿಮೆಂಬರ್ ಆಲ್ ಆಫ್ ದೀಸ್ ಥಿಂಗ್ಸ್ ಆ್ಯಂಡ್ ಯೂಸ್ ಇಟ್ ಅಕಾರ್ಡಿಂಗ್ಲಿ. ಸ್ಟೇಟ್ಮೆಂಟಲ್ಲಿ ಕರೆಕ್ಟಾಗಿ ಯೂಸ್ ಮಾಡಿ. ಸೊ ನಾನು ಏನರ ಬಗ್ಗೆ ಮಾತಾಡ್ತಿರೋದು? ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರೆಸಿಡೆಂಟ್ ಹೂ ಸ್ಯಾಟ್ ಇನ್ ದ ಚೇರ್. ದ ಪ್ರೆಸಿಡೆಂಟ್ ಸ್ಯಾಟ್ ಇನ್ ಅ ಚೇರ್. ಅವರು ಎಲ್ಲಿ ಕೂತರು, ಯಾವ ಚೇರು, ಹೇಗಿತ್ತು ಆ ಚೇರು ಅಂತ ನಾನು ಹೇಳಬೇಕು. ಸೊ ದಟ್ಸ್ ವೆನ್ ಐ ಹ್ಯಾವ್ ಟು ಯೂಸ್ ದಿಸ್. ಕ್ಲಿಯರ್ ಎವ್ರಿ ಒನ್? ಅರ್ಥ ಆಯ್ತಾ ಆಲ್ ಆಫ್ ಯು? ಆಲ್ ಕ್ಲಿಯರ್ ಟಿಲ್ ನೌ? ಅಬ್ಜೆಕ್ಟಿವ್ಸ್ ಅರ್ಥ ಆಗಿದೆಯಾ? ಯಾರಿಗಾದರೂ ಏನಾದರೂ ಡೌಟ್ಸ್ ಇದೆಯಾ? ಎಸ್. ಸೊ ಇಫ್ ಯು ಆರ್ ಕ್ಲಿಯರ್, ಐ ಮೀನ್ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಸಹ ಕೇಳ್ಬೋದು. ಸೊ ಹೋಪ್ ದ್ಯಾಟ್ ಯು ಗೈಸ್ ಆರ್ ಕ್ಲಿಯರ್. ಡೌಟ್ಸ್ ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಹೌದಾ? ಎನಿ ಆನ್ಲೈನ್ ಬ್ಯಾಚ್ ಇದೆ. ದ ವಾಟ್ ಈಸ್ ಹ್ಯಾಪನಿಂಗ್, ಈಗ ಏನು ನಡೀತಾ ಇದೆ ಅಲ್ವಾ, ಇದೇ ಆನ್ಲೈನ್ ಬ್ಯಾಚಸ್ಸು. ಆಫ್ಲೈನ್ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗೆ ಕಾಣಿಸ್ತಾ ಇರೋ ಫೋನ್ ನಂಬರಿಗೆ ನಿಮಗೆ ಹೆಚ್ಚಿನಾದ ಡೀಟೇಲ್ಸನ್ನು ಅಲ್ಲಿ ಪ್ರೊವೈಡ್ ಮಾಡ್ತೀವಿ ನಾವು. ಓಕೆನಾ? ಸೊ ಆನ್ಲೈನ್ ಆದರೆ ಇದೇ ಬ್ಯಾಚಸನ್ನು ವಿ ವಿಲ್ ಬಿ ಕಂಟಿನ್ಯೂಯಿಂಗ್. ಯು ಹ್ಯಾವ್ ಟು ಟೇಕ್ ಅಪ್ ದಿಸ್. ಓಕೆನಾ? ಎಸ್. ಸೊ ಹೋಪಿಂಗ್ ದ್ಯಾಟ್ ದಿಸ್ ಇಸ್ ಆಲ್ ಕ್ಲಿಯರ್. ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಸಹ. ಆ್ಯಂಡ್ ಫ್ರಮ್ ಟುಮಾರೋ ವಿ ವಿಲ್ ಸ್ಟಾರ್ಟ್ ವಿತ್ ಅಡ್ವರ್ಬಿಂದ ಶುರು ಮಾಡೋಣ. ಅಬ್ಜೆಕ್ಟಿವ್ ಮುಗ್ದಿದೆ ಇವತ್ತಿಗೆ. ಆ್ಯಂಡ್ ಆಲ್ ಆಫ್ ಯು ಏನೇ ಡೌಟ್ ಇದ್ದರೂ, ಏನೇ ಕ್ವೈರೀಸ್ ಇದ್ದರೂ ಪ್ಲೀಸ್ ಡೂ ಆಸ್ಕ್ ಮೀ. ಹಾಗೆಯೇ ಅಟ್ ದ ಸೇಮ್ ಟೈಮ್ ಲೈಕ್ ಆ್ಯಂಡ್ ಶೇರ್ ಮೈ ಕ್ಲಾಸಸ್. ನೀವು ಹೇಗೆ ಕಲಿತಿದ್ರೋ ಬೇರೆಯವರು ಹಾಗೆ ಕಲಿತಾ ಇರಲಿ. ಆ್ಯಂಡ್ ಪ್ಲೀಸ್ I mean, learn and keep learning. All of you take care. Have a very great evening. Bye. My phone number is also the same, which is down ali PPT lidiyalla. That's my phone number also. Ade nan phone number saha. You can contact over there. Yes. Bye all of you.